ಕಂಪ್ಯೂಟಿಂಗ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಸೊ ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ ಏನು ಒಂದು ಕ್ಲೌಡ್ ಅಂದ್ರೆ ಅಂತ. ಈಗ ಕಾಲೇಜಲ್ಲಿ ಸೆಮಿಸ್ಟರ್ ಹಾಲಿಡೇಸ್ ಬಂತು, ಆಯ್ತಾ. ಒಂದು 4-5 ಜನ ಟ್ರಿಪ್ ಪ್ಲಾನ್ ಮಾಡಿದ್ದಾರೆ. ಸೊ ದೇ ಆರ್ ಟ್ರೈಂಗ್ ಟು ಪ್ಲಾನ್ ಎ ಟ್ರಿಪ್, ಎಲ್ಲೋ ಒಂದ್ ಕಡೆ ಟ್ರಿಪ್ ಹೋಗೋಣ, ಹೆಂಗಿರೋ ಹಾಲಿಡೇಸ್ ಇದೆಯಲ್ಲ ಅಂತ. ಸೊ ಅವ್ರೇನ್ ಮಾಡ್ತಾರೆ, ಗೋವಾಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೋತಾರೆ. ಓಕೆ, ಸೊ ಗೋವಾಗೆ ಹೋಗೋಣ, ಒಳ್ಳೆ ವೆದರ್ ಇರುತ್ತೆ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡ್ ಬರೋಣ ಅಂತ ಪ್ಲಾನ್ ಮಾಡ್ಕೋತಾರೆ, ಆಯ್ತಾ. ಈಗ ಈ ಟ್ರಿಪ್ ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಅವರು ಕೆಲವು ಫ್ಯಾಕ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಏನೇನ್ ಫ್ಯಾಕ್ಟರ್ಸ್ ಗಳು, ಯಾವ ದಿನ ಹೋಗ್ಬೇಕು, ಮತ್ತೆ ಎಲ್ಲಿ ಸ್ಟೇ ಆಗ್ಬೇಕು, ಎಷ್ಟು ಪ್ಲೇಸಸ್ ಗಳನ್ನ ವಿಸಿಟ್ ಮಾಡಬೇಕು, ಫುಡ್ ಕತೆ ಏನು, ಹೇಗೆ ಹೋಗೋದು. ಓಕೆ, ಸೊ ಈ ತರ ಕೆಲವು ಫ್ಯಾಕ್ಟರ್ಸ್ ಗಳನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡೇ ಮಾಡ್ಕೋತಾರೆ. ಆಬ್ವಿಯಸ್ಲಿ ಬಜೆಟ್ ಕೂಡ. ಓಕೆ, ಈಗ ಇವರು ಏನ್ ಮಾಡ್ತಾರೆ, 4 ಜನ, ಎವ್ರಿಥಿಂಗ್ ಎಲ್ಸ್ ಇಸ್ ಸಾರ್ಟೆಡ್, ಬೇರೆ ಸ್ಟೇ, ಫುಡ್ ಇದೆಲ್ಲ ಸಾರ್ಟ್ ಔಟ್ ಆಗಿರುತ್ತೆ. ನಾವು ದೇ ಆರ್ ಸ್ಟಕ್ ಇನ್ ದ ಟ್ರಾವೆಲಿಂಗ್ ಪಾರ್ಟ್. ಹೇಗೆ ಹೋಗೋದು ಗೋವಾಗೆ, ಗೋವಾ ಹೋದ್ಮೇಲೆ ಹೇಗೆ ನಾವು ಅಲ್ಲಿ ಪ್ಲೇಸಸ್ ಗಳನ್ನ ಸುತ್ತಾಡೋದು, ಈ ಪಾರ್ಟ್ ಅಲ್ಲಿ ಅವ್ರೀಗ ಕನ್ಫ್ಯೂಸ್ ಆಗಿ ಕೂತಿದ್ದಾರೆ, ಆಯ್ತಾ. ಈ ಟ್ರಾವೆಲಿಂಗ್ ಅಂತ ಬಂದಾಗ ದೇರ್ ಆರ್ ಸೆವೆರಲ್ ಆಪ್ಷನ್ಸ್ ಅವೈಲೇಬಲ್. ಫ್ಲೈಟ್ ಅಲ್ಲಿ ಹೋಗ್ಬೋದು, ಟ್ರೈನ್ ಅಲ್ಲಿ ಹೋಗ್ಬೋದು, ಬಸ್ ಅಲ್ಲಿ ಹೋಗ್ಬೋದು, ಅಥವಾ ಪರ್ಸನಲ್ ಕಾರ್ ಅಲ್ಲಿ ಹೋಗ್ಬೋದು. ಓಕೆ, ಸೊ ಅಗೇನ್ ಲೈಕ್ ಐ ಟೋಲ್ಡ್ ಯು, ಅಲ್ಲಿ 4-5 ಜನ ಇರ್ತಾರೆ ಅಂಡ್ ಈಚ್ ಅಂಡ್ ಎವ್ರಿ ಪರ್ಸನ್ ವಿಲ್ ಬಿ ಹ್ಯಾವಿಂಗ್ ಹಿಸ್ ಓನ್ ಒಪಿನಿಯನ್, ಆಯ್ತಾ. ಸೊ ಫಸ್ಟ್ ಯಾರು ಫ್ಲೈಟ್ ಅಲ್ಲಿ ಹೋಗೋಣ ಅಂದಾಗ ಯಾರೋ ಒಬ್ಬ ಹೇಳ್ತಾನೆ, ಇಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಪ್ಷನ್, ಸುಮ್ಮನೆ ನಮಗೆ ಖರ್ಚು ಜಾಸ್ತಿ ಬೀಳುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಇನ್ನೊಬ್ಬ ಬಸ್ಸಲ್ಲಿ ಹೋಗೋಣ ಅಂದಾಗ, ಇಲ್ಲ ನಮಗೆ ಬೇಕಾಗಿರೋ ಕಡೆ ನಿಲ್ಸ್ಕೊಳಕ್ಕಾಗಲ್ಲ, ಸುಮ್ಮನೆ ಅವ್ರು ಹೇಳಿದ ಕಡೆ ನಾವು ನಿಲ್ಸ್ಕೊಂಡು ಅವ್ರು ಹೇಳಿದ ಕಡೆ ತಿನ್ಬೇಕಾಗುತ್ತೆ, ಸೊ ಅದು ಬೇಡ ಅಂತ ಇನ್ನೊಬ್ಬ ಹೇಳ್ತಾನೆ. ನೆಕ್ಸ್ಟ್ ಟ್ರೈನಲ್ಲಿ ಹೋಗೋಣ ಅಂದ್ರೆ, ಟ್ರೈನಲ್ಲಿ ಸ್ವಲ್ಪ ನನಗೆ ಸಿಕ್ನೆಸ್ ಬರುತ್ತೆ, ಟ್ರಾವೆಲಿಂಗ್ ಸಿಕ್ನೆಸ್, ಸೆಟ್ ಆಗಲ್ಲ ಟ್ರೈನಲ್ಲಿ, ಅಡ್ಜಸ್ಟ್ ಆಗಲ್ಲ, ಇಟ್ಸ್ ನಾಟ್ ವೆರಿ ಕನ್ವೀನಿಯಂಟ್, ಕಂಫರ್ಟಬಲ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಫೈನಲಿ ಹೆಂಗೋ ಆರ್ಗ್ಯುಮೆಂಟ್ಸ್ ಎಲ್ಲ ಆದ್ಮೇಲೆ, ಡಿಸ್ಕಷನ್ ಎಲ್ಲ ಆದ್ಮೇಲೆ ಫೈನಲಿ ಕಾರಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡ್ತಾರೆ. ಈಗ ಯಾರ್ ಕಾರಲ್ಲಿ ಹೋಗೋದು? ಒಬ್ಬ ಹೇಳ್ತಾನೆ, ಆಕ್ಚುಲಿ ನಾನು ಕಾರ್ ತರ್ತಿದ್ದೆ, ಬಟ್ ನಮ್ಮ ಬ್ರದರ್ ಅವ್ರ ಗರ್ಲ್ ಫ್ರೆಂಡ್ ಅವರ ಫ್ರೆಂಡ್ ನಾಯಿ ಮರಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಿತ್ತು, ಎಮರ್ಜೆನ್ಸಿ, ಅದಕ್ಕೆ ಕಾರ್ ತರಕ್ ಆಗಿಲ್ಲ ಅಂತ ಒಂದು ರೀಸನ್ ಕೊಡ್ತಾನೆ, ಆಯ್ತಾ. ಇನ್ನೊಬ್ಬ ಹೇಳ್ತಾನೆ, ಸರಿ ನಾನು ತಲೆನೇ ಕೆಡ್ಸ್ಕೊಬೇಡಿ, ನಾನು ಕಾರ್ ತಗೊಂಡ್ಬರ್ತೀನಿ, ಇನ್ನೇನು ಟ್ರಿಪ್ ಯಾವಾಗ ಅಂತ ಹೇಳಿ ಅವತ್ತಿನ ದಿನ ಬೆಳಗ್ಗೆ ಹೇಳಿ ಸಾಕು, ನಾನು ತಗೊಂಡ್ಬರ್ತೀನಿ ಅಂತ ಹೇಳ್ತಾನೆ. ಟ್ರಿಪ್ ಇನ್ನೇನು ಹೋಗ್ಬೇಕು 2 ದಿನಕ್ಕೆ ಮುಂಚೆ, ಇಲ್ಲ ನಮ್ಮ ಅಪ್ಪಂಗೆ ಕಾರ್ ಬೇಕಂತೆ, ಅವರೆಲ್ಲ ಹೋಗ್ಬೇಕಂತೆ ಹೊರಗಡೆ, ಫ್ಯಾಮಿಲಿ ಜೊತೆ ತರಕ್ಕಾಗಲ್ಲ ಅಂತ ಹೇಳ್ತಾನೆ, ಆಯ್ತಾ. ನೆಕ್ಸ್ಟ್ ಇವರೆಲ್ಲ ಕೊಡ್ತಿರೋಂಥ ರೀಸನ್ ನೋಡ್ಕೊಂಡು ಒಬ್ಬ ಏನ್ ಮಾಡ್ತಾನೆ, ಸರಿ ಹೆಂಗಿದ್ರು ನಾವು ಯಾರ್ದು ಕಾರ್ನ ತಗೊಂಡು ಹೋಗಕ್ಕಾಗಲ್ಲ, ಒಂದ್ ಕೆಲಸ ಮಾಡೋಣ, ಒಂದು ರೆಂಟಲ್ ಕಾರ್ನ ತಗೊಂಡು ಹೋಗ್ಬಿಡೋಣ ಅಂತ ಹೇಳ್ತಾನೆ, ಆಯ್ತಾ. ಸೊ ಈ ಪರ್ಸನಲ್ ಕಾರ್ಗಳನ್ನ ಆಪ್ಷನ್ ನ ಬಿಟ್ಟು ನಾವು ದೇ ವಿಲ್ ಸ್ಟಾರ್ಟ್ ಲುಕಿಂಗ್ ಫಾರ್ ಅ ರೆಂಟಲ್ ಕಾರ್. ಓಕೆ, ಈಗ ಈ ರೆಂಟಲ್ ಕಾರ್ನ ತಗೊಳಕ್ಕೆ ಅಂತ ಹೋದಾಗ ಆಬ್ವಿಯಸ್ಲಿ ದೇ ವಿಲ್ ಫೈಂಡ್ ಇಟ್ ಮೋರ್ ಬೆನಿಫಿಟ್, ಐ ಮೀನ್ ದೇ ವಿಲ್ ಫೈಂಡ್ ಮೋರ್ ಬೆನಿಫಿಟ್ಸ್ ಆನ್ ರೆಂಟಲ್ ಕಾರ್ ದಾನ್ ದ ಆಕ್ಚುಯಲ್ ಪರ್ಸನಲ್ ಕಾರ್. ಹೇಗೆ? ಫಸ್ಟ್ ಆಫ್ ಆಲ್ ಅವರು ಹೋಗ್ತಿರೋದೇ ಟ್ರಿಪ್ 1-2-3 ದಿನ, ಅವ್ರಿಗೆ ಕಾರ್ ಅವಶ್ಯಕತೆ ಇರೋದೇ ಬರೀ 2-3 ದಿನ ಅಷ್ಟೇ, ಆಯ್ತಾ. ಒಂದು ವರ್ಷದಲ್ಲಿ ಮೇ ಬಿ 2 ದಿನ ಹೋಗ್ತಾರೋ, 2 ಟ್ರಿಪ್ಸ್ ಹೋಗ್ತಾರೋ, ಅಥವಾ 3 ಟ್ರಿಪ್ಸ್ ಹೋಗ್ತಾರೋ ಮ್ಯಾಕ್ಸ್ ಅಷ್ಟೇ ಅವ್ರು ಹೋಗೋದು. ಅಂಡ್ ಅವರಿಗೆ ಕಾರ್ ಬೇಕಾಗಿರೋದು ಬರೀ ಟ್ರಿಪ್ಸ್ ಹೋದಾಗ ಮಾತ್ರ. ಸೊ ಬರೀ ಇವರು ವರ್ಷದ 2-3 ದಿನ ಟ್ರಿಪ್ ಹೋಗಕ್ಕೆ, ಅದು 2-3 ಸಲ ಟ್ರಿಪ್ ಹೋಗಕ್ಕೆ ಒಂದು ಕಾರ್ನ ತಗೊಂಡು ಮನೇಲಿ ನಿಲ್ಸ್ಕೊಂಡ್ರೆ ಇಟ್ ಇಸ್ ಜಸ್ಟ್ ಯೂಸ್ ಇನ್ವೆಸ್ಟ್ಮೆಂಟ್ ಅಂಡ್ ಇಟ್ಸ್ ಅ ವೇಸ್ಟ್, ಆಯ್ತಾ. ಬೇರೆ ಏನೋ ಪರ್ಪಸ್ ಇದೆ, ಬರೀ ಟ್ರಿಪ್ ಹೋಗಕ್ಕೆ ಅಂತ ಅವ್ರೇನೋ ನೋಡ್ತಿದ್ರೆ ಇಟ್ಸ್ ಅ ವೇಸ್ಟ್. ದೆನ್ ಈ ರೆಂಟಲ್ ಕಾರ್ ಸರ್ವಿಸ್ ತಗೊಳ್ಳೋದ್ರಿಂದ ಇನ್ನೊಂದೇನ್ ಬೆನಿಫಿಟ್ ಅವ್ರಿಗೆ ಅಂದ್ರೆ, ಮೇಂಟೆನೆನ್ಸ್, ಇನ್ಶೂರೆನ್ಸ್, ರಿಪೇರಿ, ಇದೆಲ್ಲ ರೆಂಟಲ್ ಸರ್ವಿಸ್ ಯಾರು ಕೊಡ್ತಿದಾರಲ್ಲ ಅವರೇ ನೋಡ್ಕೋತಾರೆ. ಇವ್ರ ಕೆಲಸ ಏನಂದ್ರೆ ಬರೀ ಫ್ಯೂಯಲ್ ಹಾಕ್ಸ್ಕೊಳ್ಳೋದು, ಟ್ರಿಪ್ ನ ಮುಗಿಸ್ಕೊಳ್ಳೋದು, ವಾಪಸ್ ತಂದು ಕಾರ್ನ ಇಲ್ಬಿಡೋದು, ಅಷ್ಟೇ ಅವ್ರ ಕೆಲಸ, ಆಯ್ತಾ. ಸೊ ದಿಸ್ ಇಸ್ ಅಗೇನ್ ಅನದರ್ ಅಡ್ವಾಂಟೇಜ್. ಅದ್ ಬಿಟ್ಟು ಇನ್ನೂ ಒಂದು ಅಡ್ವಾಂಟೇಜ್ ಅಂದ್ರೆ, ಇವರಿಗೆ ಮನೇಲಿ ತಗೊಂಡೋಗಿ ಪಾರ್ಕಿಂಗ್ ಅಲ್ಲಿ ನಿಲ್ಸ್ಕೊಳ್ಳೋ ತಲೆನೋವೆಲ್ಲ ಇರಲ್ಲ. ಪಾರ್ಕಿಂಗ್ ಇದಕ್ಕೆ ಅಂತ ಸಪರೇಟ್ ಆಗಿ ಪಾರ್ಕಿಂಗ್ ಸ್ಪೇಸ್ ಎಲ್ಲ ಹುಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ನಿಲ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಆಯ್ತಾ. ಸಿನ್ಸ್ ಇಟ್ ಇಸ್ ರೆಂಟಲ್ ಕಾರ್, ಯಾವಾಗಲೂ ರೆಂಟಲ್ ಕಾರ್ ಸರ್ವಿಸ್ ಅವ್ರ ಹತ್ರ ಇರುತ್ತೆ, ಬೇಕಾದಾಗ ಇವ್ರು ಹೋಗಿ ತಗೊಂಡೋಗಿ ಇವರು ಟ್ರಿಪ್ ನ ಕಂಪ್ಲೀಟ್ ಮಾಡಿ ವಾಪಸ್ ಬಿಟ್ಟು ಮನೆಗೆ ಬಂದ್ರೆ ಆಯ್ತು, ಆಯ್ತಾ. ಸೊ ಇವ್ರಿಗೆ ಏನ್ ಅನ್ಸುತ್ತೆ, ಫಾರ್ ದೀಸ್ ಪೀಪಲ್, ಈ 4-5 ಜನ ಸ್ಟೂಡೆಂಟ್ಸ್ ಇರ್ತಾರಲ್ಲ, ದೇ ವಿಲ್ ಥಿಂಕ್ ಇದೇ ಬೆಟರ್, ಇದೇ ಬೆಸ್ಟ್ ಆಪ್ಷನ್ ಅಂತ. ಓಕೆ, ನಾವು ಈ ಏನೊಂದು ರೆಂಟಲ್ ಸರ್ವಿಸ್ ಬಗ್ಗೆ ನಾವು ಮಾತಾಡೋದ್ವಲ್ಲ ಈಗ, ದಟ್ ಇಸ್ ಕಂಪ್ಲೀಟ್ಲಿ ರಿಲೆವೆಂಟ್ ಟು ಯುವರ್ ಕ್ಲೌಡ್ ಸರ್ವಿಸ್ ಪ್ಲಾಟ್ಫಾರ್ಮ್. ಓಕೆ, ಸೊ ರಾದರ್ ದ್ಯಾನ್ ಕಂಪ್ನೀಸ್ ಗೋಯಿಂಗ್ ಫಾರ್ ದೇರ್ ಓನ್ ಡೇಟಾ ಸೆಂಟರ್, ಅಂದ್ರೆ ಈಗ ನಾವೇನು ಒಂದು ಪರ್ಸನಲ್ ಕಾರ್ ಬಗ್ಗೆ ಮಾತಾಡೋದ್ವಲ್ಲ, ಆ ತರ ಅವ್ರದೇ ಆದಂತಹ ಒಂದು ಡೇಟಾ ಸೆಂಟರ್ ಗಳನ್ನ ಬಿಲ್ಡ್ ಮಾಡಿ, ಎಸ್ಟಾಬ್ಲಿಷ್ ಮಾಡಿ, ಮೇಂಟೈನ್ ಎಲ್ಲ ಮಾಡೋದ್ರ ಬದಲು ಅವ್ರೇನ್ ಮಾಡ್ತಾರೆ ಅಂದ್ರೆ, ಅವರ ವೆಬ್ಸೈಟ್ ಗಳನ್ನ ಹೋಸ್ಟ್ ಮಾಡ್ಕೊಳ್ಳೋಕೆ, ಅವರ ವೆಬ್ ಅಪ್ಲಿಕೇಶನ್ ಗಳನ್ನ ಡಿಪ್ಲಾಯ್ ಮಾಡ್ಕೊಳ್ಳೋಕೆ ಅವ್ರು ಏನ್ ಮಾಡ್ತಾರೆ, ದೇ ವಿಲ್ ಗೋ ಫಾರ್ ಆಲ್ರೆಡಿ ಅವೈಲೇಬಲ್ ಆಪ್ಷನ್ ಲೈಕ್ ಕ್ಲೌಡ್ ಪ್ಲಾಟ್ಫಾರ್ಮ್ಸ್. ಓಕೆ, ವೆಬ್ಸೈಟ್ ಹೋಸ್ಟಿಂಗ್, ಡಿಪ್ಲಾಯ್ಮೆಂಟ್ ಇದನ್ನೆಲ್ಲ ತಿಳ್ಕೊಳ್ಳೋಣ ಹೋಗ್ತಾ, ಆಯ್ತಾ. ಸೊ ಅವ್ರಿಗೆ ಅನ್ಸುತ್ತೆ ಈ ರೆಂಟಲ್ ಕ್ಲೌಡ್ ಸರ್ವಿಸ್ ಎಲ್ಲ ಇರುತ್ತಲ್ಲ, ದೀಸ್ ಆರ್ ಮಚ್ ಬೆಟರ್ ಆಪ್ಷನ್ಸ್ ಅಂತ ಅವ್ರಿಗೆ ಅನ್ಸುತ್ತೆ. ಓಕೆ, ಅಂಡ್ ದೇ ವಿಲ್ ಸ್ಟಾರ್ಟ್ ಮೂವಿಂಗ್ ಫಾರ್ ಕ್ಲೌಡ್. ಈಗ ಈ ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ ಏನೇನ ನೀವು ನೋಡಬಹುದು, ಏನೇನು ಸಿಗುತ್ತೆ ನಿಮಗೆ ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ. ಸೊ ನಿಮಗೆ ಒಂದು ವರ್ಚುವಲ್ ಮಿಷಿನ್ ಬೇಕಾ, ಅಥವಾ ಒಂದು ಡೇಟಾ ಬೇಸ್ ಬೇಕಾ, ಅಥವಾ ಒಂದು ಸ್ಟೋರೇಜ್ ಡಿವೈಸ್ ಬೇಕಾ, ಅಥವಾ ಆಲ್ರೆಡಿ ಬಿಲ್ಟ್ ಅಪ್ಲಿಕೇಶನ್ಸ್ ಗಳು ಬೇಕಾ, ಅಥವಾ ಬೇರೆ ಯಾವ್ದಾದ್ರು IT ರಿಸೋರ್ಸಸ್ ಗಳು ಬೇಕಾ ನಿಮಗೆ,
ಎನಿ ಕೈಂಡ್ ಆಫ್ ನೆಟ್ವರ್ಕಿಂಗ್ ಸರ್ವಿಸಸ್, ಸೆಕ್ಯೂರಿಟಿ ಸರ್ವಿಸಸ್, ಈ ತರ ಯಾವುದೇ ಆದಂತಹ ಒಂದು IT ಸರ್ವಿಸಸ್ ಅಥವಾ ಬೇರೆ ಯಾವ್ದಾದ್ರು ಒಂದು ಟೆಕ್ನಾಲಜಿ ನಿಮಗೆ ಬೇಕಾ, ಯು ಕ್ಯಾನ್ ಕಂಪ್ಲೀಟ್ಲಿ ರಿಲೈ ಆನ್ ಕ್ಲೌಡ್. ಅಂಡ್ ಈ ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಏನ್ ಮಾಡುತ್ತೆ ಅಂದ್ರೆ ದೇ ವಿಲ್ ಡೆಲಿವರ್ ಆಲ್ ದೀಸ್ ಸರ್ವಿಸಸ್ ವರ್ಚುಯಲಿ ಓವರ್ ದ ಇಂಟರ್ನೆಟ್. ಆಯ್ತಾ, ಈಗ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಯಾವುದೋ ಒಂದು ಸಾಫ್ಟ್ವೇರ್ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ, ಬಟ್ ದ ಕಾನ್ಫಿಗರೇಷನ್ ಇಸ್ ನಾಟ್ ಸಪೋರ್ಟಿಂಗ್ ಯುವರ್ ಲ್ಯಾಪ್ಟಾಪ್. ನಿಮ್ಮ ಲ್ಯಾಪ್ಟಾಪ್ಗೆ ಆ ಕಾನ್ಫಿಗರೇಷನ್ ಸಪೋರ್ಟ್ ಮಾಡ್ತಾ ಇಲ್ಲ. ಆಯ್ತಾ, ಈಗ ಏನ್ ಆಪ್ಷನ್ ಅಂದ್ರೆ ಇದರ್ ಯು ವಿಲ್ ಹ್ಯಾವ್ ಟು ಚೇಂಜ್ ಯುವರ್ ಲ್ಯಾಪ್ಟಾಪ್, ಅಥವಾ ಬೇರೆ ಯಾವ್ದಾದ್ರು ಲ್ಯಾಪ್ಟಾಪ್ ನ ತಗೊಂಡು ಆ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡಿ ನೀವು ವರ್ಕ್ ಮಾಡಬೇಕಾಗುತ್ತೆ. ಆಯ್ತಾ, ಇದೆಲ್ಲ ತಲೆನೋವು ತಗೊಳ್ಳೋ ಬದಲು ಏನ್ ಮಾಡಬಹುದು ಅಂದ್ರೆ ಯು ಕ್ಯಾನ್ ರೆಂಟ್ ಅ ವರ್ಚುವಲ್ ಮೆಷಿನ್. ನೀವು ಕ್ಲೌಡ್ಗೆ ಒಂದು ಲಾಗಿನ್ ಆಗಿ ಯಾವ್ದಾದ್ರು ಒಂದು ಕ್ಲೌಡ್ ಸರ್ವಿಸ್ ಪ್ರೊವೈಡರ್, AWS, Azure, ಯಾವ್ದಾದ್ರು ಒಂದು ಯು ಕ್ಯಾನ್ ಲಾಗಿನ್ ಅಂಡ್ ಯು ಕ್ಯಾನ್ ಕ್ರಿಯೇಟ್ ಅ ವರ್ಚುವಲ್ ಮೆಷಿನ್. ನಿಮಗೆ ಬೇಕಾಗಿರೋ ತರ ಕಾನ್ಫಿಗರೇಷನ್ ನೀವು ಯಾವ್ದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತಿದ್ರಲ್ಲ ಆ ಸಾಫ್ಟ್ವೇರ್ಗೆ ಕಂಪ್ಯಾಟಿಬಲ್ ಆಗಿ ಇರುವಂತಹ ಒಂದು ವರ್ಚುವಲ್ ಮೆಷಿನ್ ನೀವು ಬಿಲ್ಡ್ ಮಾಡಿ ಆ ವರ್ಚುವಲ್ ಮೆಷಿನ್ ನೀವು ಯೂಸ್ ಮಾಡ್ಕೋಬಹುದು. ಅಂಡ್ ಯು ಕ್ಯಾನ್ ಓನ್ಲಿ ಯೂಸ್ ಇಟ್ ಫಾರ್ ಹೌವರ್ ಲಾಂಗ್ ಯು ವಾಂಟ್. ಆಯ್ತಾ, ನೀವು ಯಾವಾಗಲೂ ಅದನ್ನ ಇಟ್ಕೊಳ್ಳೇಬೇಕು ಅಂತ ಏನಿಲ್ಲ. ನಿಮಗೆ ಬೇಕಾದಾಗ ನೀವು ಕ್ರಿಯೇಟ್ ಮಾಡ್ಕೊಂಡು, ಬೇಡದೇ ಇದ್ದಾಗ ನೀವು ಡಿಲೀಟ್ ಮಾಡ್ಕೊಳ್ಳಬಹುದು. ದಟ್ ವೇ ಯು ವಿಲ್ ಬಿ ಸೇವಿಂಗ್ ಕಾಸ್ಟ್. ಓಕೆ, ನೀವು ಇನ್ಸ್ಟೆಡ್ ಆಫ್ ಇಲ್ಲಿ ಹೊಸ ಲ್ಯಾಪ್ಟಾಪ್ ನ ಪರ್ಚೇಸ್ ಮಾಡಿ ಅದಕ್ಕೆ ಅಂತಾನೆ ಫುಲ್ ಟೈಮ್ ನಿಮ್ಮ ಹತ್ರ ಇಟ್ಕೊಂಡು ಅದನ್ನ ಬೇಕಾದಾಗ ಮಾತ್ರ ಯೂಸ್ ಮಾಡ್ಕೊಂಡು ಬೇಡ ಅಂದಾಗ ಸೈಡ್ ಅಲ್ಲಿ ಇಟ್ರೆ ಇಟ್ ಇಸ್ ಅಗೇನ್ ಎಕ್ಸ್ಪೆಂಡಿಚರ್, ಅನ್ನೆಸೆಸರಿ ಕಾಸ್ಟ್ ಅಷ್ಟೇ. ಆಯ್ತಾ, ಅದ್ರ ಬದಲು ಯು ಕ್ಯಾನ್ ಗೋ ಫಾರ್ ವರ್ಚುವಲ್ ಮೆಷಿನ್ ಇಸ್ ಅವೈಲೇಬಲ್ ಆನ್ ಕ್ಲೌಡ್. ಓಕೆ, ಸೊ ಈ ವರ್ಚುವಲ್ ಮೆಷಿನ್ ನ ಓವರ್ ದ ಇಂಟರ್ನೆಟ್ ಕ್ಲೌಡ್ ಸರ್ವಿಸ್ ಪ್ಲಾಟ್ಫಾರ್ಮ್ ಗಳು ಪ್ರೊವೈಡ್ ಮಾಡ್ತಾರೆ ಜನರಿಗೆ. ಆಯ್ತಾ, ಅಂಡ್ ದಿಸ್ ವರ್ಚುವಲ್ ಮೆಷಿನ್ ಇಸ್ ಜಸ್ಟ್ ಒನ್ ಎಕ್ಸಾಂಪಲ್ ವಿಚ್ ಯುವರ್ ಕ್ಲೌಡ್ ಸರ್ವಿಸ್ ಪ್ಲಾಟ್ಫಾರ್ಮ್ ಪ್ರೊವೈಡ್ಸ್, ಆರ್ ಎಕ್ಸಾಂಪಲ್ ಆಫ್ ಒನ್ ಸರ್ವಿಸ್ ವಿಚ್ ಕ್ಲೌಡ್ ಸರ್ವಿಸ್ ಪ್ಲಾಟ್ಫಾರ್ಮ್ ಪ್ರೊವೈಡ್ಸ್. ದೇರ್ ಆರ್ ವೇರಿಯಸ್ ಸಚ್ ಸರ್ವಿಸಸ್. ಬೇರೆ ಬೇರೆ ಪರ್ಪಸ್ ಗಳಿಗೆ AML ಸರ್ವಿಸಸ್ ಗಳಿದಾವೆ, IoT ಸರ್ವಿಸಸ್ ಗಳಿದಾವೆ, ಬಿಗ್ ಡೇಟಾ ಟೂಲ್ಸ್ ಗಳೆಲ್ಲ ಇದಾವೆ. ಆಯ್ತಾ, ಸೊ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ನಿಮಗೆ ಓವರ್ ದ ಇಂಟರ್ನೆಟ್ ಯುವರ್ ಸರ್ವಿಸ್ ವಿಲ್ ಬಿ ಪ್ರೊವೈಡೆಡ್. ದೆನ್ ನೀವು ಏನೇ ಒಂದು ಸರ್ವಿಸ್ ನ ಯೂಸ್ ಮಾಡಿದ್ರು, NSA ಸರ್ವಿಸ್, ಯುವರ್ ವರ್ಚುವಲ್ ಮೆಷಿನ್ ಇಸ್ ಆಲ್ಸೋ ಒನ್ ಆಫ್ ದ ಸರ್ವಿಸ್ ಪ್ರೊವೈಡೆಡ್ ಬೈ ಕ್ಲೌಡ್. ಅದೇ ತರ ಬೇರೆ ಬೇರೆ ಸರ್ವಿಸ್ ಗಳಿದಾವೆ. ಈಗ ಈ ಪ್ರತಿಯೊಂದು ಸರ್ವಿಸ್ ನ ನೀವು ಯೂಸ್ ಮಾಡಬೇಕಾದ್ರೆ ಯು ವಿಲ್ ಬಿ ಹ್ಯಾವಿಂಗ್ ಸಮಥಿಂಗ್ ಕಾಲ್ಡ್ ಆಸ್ ಪೇ ಆಸ್ ಯು ಗೋ ಪ್ರೈಸಿಂಗ್ ಮಾಡೆಲ್. ನೀವು ಎಷ್ಟೊತ್ತು ಯೂಸ್ ಮಾಡ್ತೀರಾ, ಎಷ್ಟು ಅಮೌಂಟ್ ಯೂಸ್ ಮಾಡ್ತೀರಾ, ಅದ್ರ ಮೇಲೆ ನಿಮ್ಗೆ ಅವರು ಚಾರ್ಜ್ ಮಾಡ್ತಾರೆ. ಸೊ ಹೌ ಮಚ್ ಎವರ್ ಯು ಯೂಸ್ ಯು ವಿಲ್ ಬಿ ಓನ್ಲಿ ಪೇಯಿಂಗ್ ಫಾರ್ ದಟ್. ಈಗ ನಿಮ್ಮ ಲ್ಯಾಪ್ಟಾಪ್ ನ ನೀವು ಬರೀ 2-3 ದಿನ ಯೂಸ್ ಮಾಡಿದ್ರು, ವರ್ಷ ನೀವು ಒಂದು ಫುಲ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ತಗೊಂಡಿರ್ತೀರಾ ಲ್ಯಾಪ್ಟಾಪ್ ನ. ಆಯ್ತಾ, ಬರೀ ವರ್ಷದಲ್ಲಿ 1-2-3 ದಿನ ಯೂಸ್ ಮಾಡಿದ್ವಿ. ಓಕೆ, ಸೊ ಅದ್ರ ಬದಲು ಇಫ್ ಯು ಗೋಯಿಂಗ್ ಫಾರ್ ವರ್ಚುವಲ್ ಮೆಷಿನ್, ನೀವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ಮಾತ್ರ ಪೇ ಮಾಡಬಹುದು. ಓಕೆ, ದೆನ್ ನಿಮಗೆ ಎಷ್ಟು ಸೈಜ್ ಬೇಕು, ಕಾನ್ಫಿಗರೇಷನ್ ಎಷ್ಟು ಬೇಕು, ಅದನ್ನ ನೀವು ಬೇಕಾಗಿರೋ ತರ ಕಸ್ಟಮೈಸ್ ಮಾಡ್ಕೋಬಹುದು. ಓಕೆ, ಸೊ ಈಗ ನೀವು ಫೋನ್ ಪರ್ಚೇಸ್ ಮಾಡ್ತಿದ್ದೀರಾ ಅಂದ್ರೆ ಯು ವಿಲ್ ಹ್ಯಾವ್ ಫಿಕ್ಸ್ಡ್ ಕಾಂಬಿನೇಷನ್. ಯಾವ ತರ, RAM 8GB, ಸ್ಟೋರೇಜ್ 128GB, ಅಥವಾ RAM 16, ಸ್ಟೋರೇಜ್ 256, RAM 32, ಸ್ಟೋರೇಜ್ 512MB. ಈ ತರ ಒಂದು ಆಲ್ರೆಡಿ ರೆಡಿಮೇಡ್ ಕಾಂಬಿನೇಷನ್ ಇದೆ, ಅದ್ರಲ್ಲಿ ಮಾತ್ರ ಚೂಸ್ ಮಾಡಬೇಕಾಗುತ್ತೆ. ಅದ್ರ ಬದಲು ನಿಮಗೆ ಬೇಕಾಗಿರೋ ಕಾನ್ಫಿಗರೇಷನ್ ನೀವು ಮಾಡ್ಕೋಬೇಕು ಅಂದ್ರೆ ಫಾರ್ ಯುವರ್ ಲ್ಯಾಪ್ಟಾಪ್ಸ್ ಆರ್ ಯುವರ್ ವರ್ಚುವಲ್ ಮೆಷಿನ್ಸ್ ದಟ್ ಕ್ಯಾನ್ ಆಲ್ಸೋ ಬಿ ಅಚೀವ್ಡ್ ಹಿಯರ್. ಆಯ್ತಾ, ನಿಮಗೆ ಬೇಕಾಗಿರೋ ತರ ನೀವು ಸೈಜ್ ಅಪ್ ಮಾಡ್ಕೋಬಹುದು, ಸೈಜ್ ಎಲ್ಲ ಮಾಡ್ಕೋಬಹುದು. ಓಕೆ, ಅಂಡ್ ನಿಮಗೆ ಬೇಕಾಗಿರೋಷ್ಟು ರಿಸೋರ್ಸಸ್ ಗಳನ್ನ ನೀವು ಯಾವಾಗ ಅಂದ್ರೆ ಆಗ ಆಕ್ಸೆಸ್ ಮಾಡ್ಕೋಬಹುದು ಇಫ್ ಇಟ್ ಇಸ್ ಆನ್ ಕ್ಲೌಡ್. ಆಯ್ತಾ, ಅಂಡ್ ಲೈಕ್ ಐ ಟೋಲ್ಡ್ ಯು, ದೇರ್ ಆರ್ ವೇರಿಯಸ್ ಸರ್ವಿಸಸ್ ದಟ್ ಆರ್ ಬಿಂಗ್ ಪ್ರೊವೈಡೆಡ್ ಬೈ ಕ್ಲೌಡ್. ಡೇಟಾಬೇಸ್ ಆಗಿರ್ಬೋದು, ಸ್ಟೋರೇಜ್ ಆಗಿರ್ಬೋದು, ಕೆಲವು ಅಪ್ಲಿಕೇಶನ್ಸ್ ಗಳಾಗಿರ್ಬೋದು, ಈ ತರ ಎಲ್ಲ ನಿಮಗೆ ಕ್ಲೌಡ್ ಅಲ್ಲಿ ಸಿಗುತ್ತೆ. ಆಯ್ತಾ, ನೆಕ್ಸ್ಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಡಿಪ್ಲಾಯ್ಮೆಂಟ್ ಮಾಡೆಲ್ ಇನ್ ಕ್ಲೌಡ್. ಆಯ್ತಾ, ಕ್ಲೌಡ್ ಅಂತ ತಗೊಂಡಾಗ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಡಿಪ್ಲಾಯ್ಮೆಂಟ್ ಮಾಡೆಲ್. ಓಕೆ, ಸೊ ಈ ಕ್ಲೌಡ್ ಡಿಪ್ಲಾಯ್ಮೆಂಟ್ ಮಾಡೆಲ್ ಅಲ್ಲಿ ದೇರ್ ಆರ್ 3 ಟೈಪ್ಸ್. ಪ್ರೈವೇಟ್ ಕ್ಲೌಡ್ ಅಂತ ಕರಿತೀವಿ, ಪಬ್ಲಿಕ್ ಕ್ಲೌಡ್ ಅಂತ ಕರಿತೀವಿ, ದೆನ್ ಹೈಬ್ರಿಡ್ ಕ್ಲೌಡ್ ಅಂತ ಕರಿತೀವಿ. ಆಯ್ತಾ, ಫಸ್ಟ್ ಪಬ್ಲಿಕ್ ಕ್ಲೌಡ್ ಅಂದ್ರೆ ಏನು ಅಂತ ನೋಡೋಣ. ಸೊ ಟು ಅಂಡರ್ಸ್ಟ್ಯಾಂಡ್ ದ ಡಿಪ್ಲಾಯ್ಮೆಂಟ್ ಮಾಡೆಲ್ಸ್ ಆಫ್ ಕ್ಲೌಡ್, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ದ ಪ್ಲೇಸ್ ಆಫ್ ಸ್ಟೇ. ಅಂದ್ರೆ 5 ಜನ 4 ಜನ ಟ್ರಿಪ್ ಹೋಗಿದ್ರಲ್ಲ, ಸೊ ಈಗ ಅವ್ರದ್ದು ಟ್ರಾವೆಲಿಂಗ್ ಪ್ಲಾನ್ ಸಾರ್ಟ್ ಔಟ್ ಆಗಿದೆ. ನಾವು ದೇ ವೇರ್ ಆಲ್ಸೋ ಡಿಸ್ಕಸಿಂಗ್ ಅಬೌಟ್ ವೇರ್ ಟು ಸ್ಟೇ ಮುಂಚೆ. ಆಯ್ತಾ, ಸೊ ಅದನ್ನ ಡಿಸ್ಕಸ್ ಮಾಡುವಾಗ ಅಗೇನ್ ದೇರ್ ವೇರ್ ಫ್ಯೂ ಕನ್ಫ್ಯೂಷನ್ಸ್. ಏನಂದ್ರೆ ಒಬ್ಬನಿಗೆ ಆರಾಮಾಗಿ ಯಾವ್ದಾದ್ರು ಹೋಟೆಲ್ ನಲ್ಲಿ ಸ್ಟೇ ಮಾಡುವಂತಹ ಆಸೆ. ಆಯ್ತಾ, ಸೊ ಹೀಲ್ ಬಿ ಥಿಂಕಿಂಗ್ ಸುಮ್ಮನೆ ಯಾವ್ದಾದ್ರು ಒಂದು ಹೋಟೆಲ್ ಅಲ್ಲಿ ರೂಮ್ ಬುಕ್ ಮಾಡ್ಕೊಂಡು ಆ ಹೋಟೆಲ್ ಅಲ್ಲಿ ಆರಾಮಾಗಿರೋಣ ಅಂತ ಒಬ್ಬ ಹೇಳ್ತಿರ್ತಾನೆ. ಏನ್ ಅಡ್ವಾಂಟೇಜ್ ಅಂದ್ರೆ ಕಾಸ್ಟ್ ಸೇವಿಂಗ್. ಆಯ್ತಾ, ಅಷ್ಟೊಂದು ಚಾರ್ಜಸ್ ಇರಲ್ಲ, ಜಸ್ಟ್ ರೂಮ್ ಅಲ್ಲಿ ಜಸ್ಟ್ ಸ್ಟೇ ಆಗ್ತಿರೋದು. ಸೊ ಊಟ ಎಲ್ಲ ಆಬ್ವಿಯಸ್ಲಿ ಹೊರಗಡೆ ಮಾಡ್ಕೊಡ್ರೆ ಆಯ್ತಾ, ಅಷ್ಟೊಂದು ಕಾಸ್ಟ್ ಇರಲ್ಲ. ಅಂಡ್ ಆಲ್ಸೋ ದ ರೂಮ್ is a part of a hotel building where other rooms are also available and other people are also in the building. ಆಯ್ತಾ, ಬರೀ ನೀವು ಒಬ್ಬರೇ ಅಲ್ಲ, ಬರೀ ನಿಮ್ಮ ರೂಮಲ್ಲಿ ಮಾತ್ರ ನೀವು ಒಬ್ಬರೇ ಇರ್ತೀರಾ, ಬಟ್ ಹೋಟೆಲ್ ಅಂತ ತಗೊಂಡಾಗ ದೇರ್ ಆರ್ ಅದರ್ ಪೀಪಲ್ ಆಲ್ಸೋ. ಓಕೆ, ದಟ್ ವೇ ದೇ ಮೈಟ್ ನಾಟ್ ಗೆಟ್ ಟು ಮಚ್ ಪ್ರೈವಸಿ. ಆಯ್ತಾ, ಸೊ ದಿಸ್ ಇಸ್ ಒನ್ ಆಫ್ ದ ಆಪ್ಷನ್. ಓಕೆ, ಈಗ ಈ ಪಬ್ಲಿಕ್ ಕ್ಲೌಡ್ ಅಂತ ತಗೊಂಡಾಗ ಇಟ್ ಇಸ್ ರಿಲೆವೆಂಟ್ ಟು ಯುವರ್ ಹೋಟೆಲ್ ಸ್ಟೇ. ಹೇಗೆ, ಇನ್ ಯೋರ್ ಪಬ್ಲಿಕ್ ಕ್ಲೌಡ್ ವಾಟ್ ಹ್ಯಾಪನ್ಸ್ ಇಸ್ ನಿಮ್ಮ ರಿಸೋರ್ಸಸ್ ಗಳನ್ನ ನೀವು ಬೇರೆ ಒಬ್ಬ ಯೂಸರ್ ಜೊತೆ ಶೇರ್ ಮಾಡುವಂತಹ ಒಂದು ಸೌಲಭ್ಯ ಸಿಗುತ್ತೆ ನಿಮಗೆ. ಆಯ್ತಾ, ಲೆಟ್ಸ್ ಸೇ ಈಗ ಒಂದು ಬೇರ್ ಮೆಟಲ್ 1 TB ಸ್ಟೋರೇಜ್ ಅಂತ ತಗೊಂಡ್ರೆ, ಇನ್ ಕೇಸ್ ನಿಮ್ಗೆ ಬರೀ
200 GB ಬೇಕು ಅಂದ್ರೆ ಆ 1 TB ಸ್ಟೋರೇಜ್ ಅಲ್ಲಿ 200 GB is allocated to you and the rest 800 GB is shared among different users. ಬೇರೆ ಯೂಸರ್ಸ್ ಎಷ್ಟು ಬೇಕು ಅವ್ರ ಜೊತೆ ಅದನ್ನ ಶೇರ್ ಮಾಡ್ತಾರೆ. ಆಯ್ತಾ? ಸೊ ಅಂಡರ್ಲೈಂಗ್ ಆರ್ಕಿಟೆಕ್ಚರ್ ಇಸ್ ದ ಸೇಮ್ ಫಾರ್ ಆಲ್ ಯು ಪೀಪಲ್, ಬಟ್ ಅದ್ರ ಮೇಲೆ ಅವರು ಡಿವಿಷನ್ಸ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆಯ್ತಾ? ಸೊ ದಟ್ ವೇ ಇಟ್ ಇಸ್ ಅ ಶೇರ್ಡ್ ಪ್ಲಾಟ್ಫಾರ್ಮ್. ಅಂಡ್ ಈ ಶೇರ್ಡ್ ಪ್ಲಾಟ್ಫಾರ್ಮ್ ಗೆಲ್ಲ ಹೋದಾಗ ಯು ವಿಲ್ ಗೆಟ್ ಡಿಫರೆಂಟ್ ಡಿಸ್ಕೌಂಟ್ಸ್ ಅಂಡ್ ದ ಕಾಸ್ಟ್ ಇಸ್ ಲೆಸ್. ಆಯ್ತಾ? ಇದನ್ನ ನಾವು ರಿಸೋರ್ಸ್ ಪೂಲಿಂಗ್ ಅಂತ ಕರಿತೀವಿ. ಏನಾದ್ರೂ ಕಾಮನ್ ರಿಸೋರ್ಸ್ ಇದ್ದು ಆ ಕಾಮನ್ ರಿಸೋರ್ಸ್ ನ ಮಲ್ಟಿಪಲ್ ಯೂಸರ್ಸ್ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ದೆನ್ ವಿ ಕಾಲ್ ಇಟ್ ರಿಸೋರ್ಸ್ ಪೂಲಿಂಗ್. ಅಂಡ್ ನಿಮ್ಮ ಪಬ್ಲಿಕ್ ಕ್ಲೌಡ್ ಅಲ್ಲಿ ರಿಸೋರ್ಸ್ ಪೂಲಿಂಗ್ ಮಾಡುವಂತ ಆಪ್ಷನ್ ನಿಮಗೆ ಸಿಗುತ್ತೆ. ಆಯ್ತಾ? ಅಂಡ್ ದ ಎಕ್ಸಾಂಪಲ್ಸ್ ಫಾರ್ ದ ಪಬ್ಲಿಕ್ ಕ್ಲೌಡ್ ಇಸ್ ಅಜ್ಯೂರ್, ಗೂಗಲ್ ಕ್ಲೌಡ್ ಅಂಡ್ AWS. ಓಕೆ, ನೆಕ್ಸ್ಟ್ ನಮ್ಮ ಎಕ್ಸಾಂಪಲ್ ವಾಪಸ್ ಬರೋಣ. ಸೊ ಒಬ್ಬ ಹೋಟೆಲ್ ಅಲ್ಲಿ ಸ್ಟೇ ಆಗ್ತಿದ್ದಾನೆ, ಅದು ಹೋಟೆಲ್ ಸ್ಟೇ ಆಗೋಣ ಅಂತ ಸಜೆಸ್ಟ್ ಮಾಡ್ತಿದ್ನಲ್ಲ, ಅವ್ನಿಗೆ ಕೌಂಟರ್ ಮಾಡಕ್ ಇನ್ನೊಬ್ಬ ಬೇಡ, ಹೋಟೆಲ್ ಬೇಡ, ಹೋಟೆಲ್ ಅಲ್ಲಿ ನಮಗೆ ಪ್ರೈವಸಿ ಸಿಗಲ್ಲ, ನಮಗೆ ಬೇಕಾಗಿರೋ ತರ ನಾವು ಇರಕ್ಕಾಗಲ್ಲ, ಅವ್ರದೇ ರೂಲ್ಸ್ ನಾವು ಯಾವಾಗಲೂ ಫಾಲೋ ಮಾಡ್ಕೊಂಡು ಇರಬೇಕಾಗುತ್ತೆ. ನಮಗೆ ಬೇಕಾದಾಗ ನಾವು ಚೆಕ್ ಇನ್, ಬೇಕಾದಾಗ ಚೆಕ್ಔಟ್ ಮಾಡಕ್ಕಾಗಲ್ಲ, ಒಂದು ಫಿಕ್ಸ್ಡ್ ಟೈಮ್ ಇರುತ್ತೆ. ಅಥವಾ ನಾವು ಯಾವಾಗ ನೈಟ್ ಎಷ್ಟೊತ್ತಿಗೆ ನಮ್ಮ ಟ್ರಿಪ್ ನ ಅಥವಾ ನಾವು ಪ್ಲಾನ್ ಮಾಡಿರುವಂತ ಪ್ಲೇಸಸ್ ನ ವಿಸಿಟ್ ಮಾಡ್ಕೊಂಡು ವಾಪಸ್ ಬಂದಾಗ ಅವರು ಓಪನ್ ಮಾಡಿರ್ತಾರೋ ಇಲ್ವೋ. ಸೊ ಇಟ್ ಇಸ್ ನಾಟ್ ದಟ್ ಕನ್ವೀನಿಯಂಟ್. ಅದ್ರ ಬದಲು ಒಂದು ಕೆಲಸ ಮಾಡೋಣ, ಒಂದು ಯಾವ್ದಾದ್ರು ರೆಸಾರ್ಟ್ ಅಥವಾ ವಿಲ್ಲಾ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಸೊ ಅಗೇನ್ ಈ ರೆಸಾರ್ಟ್ ಅಥವಾ ವಿಲ್ಲಾ ಬುಕ್ ಮಾಡ್ಕೊಂಡಾಗ ಇಟ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜ್. ಕಂಪ್ಲೀಟ್ ಪ್ರಾಪರ್ಟಿ ನಿಮ್ಗೆ ಅಂತ ಕೊಟ್ಬಿಡ್ತಾರೆ. ಇಫ್ ಯು ಆರ್ ಗೋಯಿಂಗ್ ಫಾರ್ ಅ ವಿಲ್ಲಾ ಆರ್ ರೆಸಾರ್ಟ್, ದ ಕಂಪ್ಲೀಟ್ ಪ್ರಾಪರ್ಟಿ ವಿಲ್ ಬಿ ಗಿವನ್ ಟು ಯು. ಆಯ್ತಾ? ನೀವು ಬೇರೆಯೊಬ್ಬ ಕಸ್ಟಮರ್ ಜೊತೆ, ಬೇರೆಯೊಬ್ಬ ಕಸ್ಟಮರ್ಸ್ ಅಥವಾ ಬೇರೆಯೊಬ್ಬ ವ್ಯಕ್ತಿ ಜೊತೆ, ಬೇರೆ ಒಂದು ಗ್ರೂಪ್ ಜೊತೆ ಶೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಕಂಪ್ಲೀಟ್ ಪ್ರಾಪರ್ಟಿ ವಿಲ್ ಬಿ ಪ್ರೊವೈಡೆಡ್ ಟು ಯು. ಅಂಡ್ ಅಗೇನ್ ಯಾವ ತರ ಬೇಕು ಆ ತರ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಏನಾದ್ರೂ ನಿಮಗೆ ಊಟನ ಸ್ವಿಮ್ಮಿಂಗ್ ಪೂಲ್ ಹತ್ರ ಮಾಡಬೇಕು ಅಂದ್ರೆ ಡೈನಿಂಗ್ ಟೇಬಲ್ ತಗೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರ ಇಟ್ಕೊಂಡು ಕೂಡ ಊಟ ಮಾಡಬಹುದು. ಆಯ್ತಾ? ಸೊ ಇಟ್ ಇಸ್ ಕಂಪ್ಲೀಟ್ಲಿ ಅಂಡರ್ ಯುವರ್ ಕಂಟ್ರೋಲ್. ಬೇರೆಯವ್ರ ಜೊತೆ ಶೇರ್ ಮಾಡ್ತಿಲ್ಲ, ಬೇರೆಯವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಿಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ಅಂಡರ್ ಯುವರ್ ಕಂಟ್ರೋಲ್. ಆಯ್ತಾ? ಸೊ ಈ ಪ್ರೈವೇಟ್ ಕ್ಲೌಡ್ ಹೇಗಿದೆಯಲ್ಲ, ದಿಸ್ ಇಸ್ ಸಿಮಿಲರ್ ಟು ಯುವರ್ ರೆಸಾರ್ಟ್ ಆರ್ ವಿಲ್ಲಾ ಸ್ಟೇ. ಆಯ್ತಾ? ಅದ್ರಲ್ಲಿ ಹೇಗೆ ಅಂದ್ರೆ ಯು ವಿಲ್ ನಾಟ್ ಬಿ ಶೇರಿಂಗ್ ರಿಸೋರ್ಸಸ್ ವಿತ್ ಅದರ್ ಪೀಪಲ್. ಇದರಿಂದ ನಿಮಗೆ ಜಾಸ್ತಿ ಸೆಕ್ಯೂರಿಟಿ ಸಿಗ್ತದೆ. ದ ಸೆಕ್ಯೂರಿಟಿ ಇಸ್ ಇಂಪ್ರೂವ್ಡ್ ಹಿಯರ್. ಆಯ್ತಾ? ನಿಮ್ಮ ರಿಸೋರ್ಸ್ ನ ನೀವು ಬೇರೆಯೊಬ್ಬ ಯೂಸರ್ ಜೊತೆ ಶೇರ್ ಮಾಡ್ತಿಲ್ಲ. ದೇರ್ ಇಸ್ ನೋ ರಿಸೋರ್ಸ್ ಪೂಲಿಂಗ್ ಆಪ್ಷನ್. ಅಂಡ್ ಆಲ್ಸೋ ದೇರ್ ಬಿ ಕಂಪ್ಲೀಟ್ ಕಂಟ್ರೋಲ್ ಓವರ್ ಯುವರ್ ರಿಸೋರ್ಸಸ್. ನೀವು ಏನೇನು ವರ್ಚುವಲ್ ಮಿಷನ್ಸ್ ಆಗಲಿ ಅಥವಾ ಬೇರೆ ಒಂದು ಸರ್ವಿಸ್ ಆಗಲಿ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ, ದಟ್ ವಿಲ್ ಬಿ ಕಂಪ್ಲೀಟ್ಲಿ ಅಂಡರ್ ಯುವರ್ ಕಂಟ್ರೋಲ್. ಆಯ್ತಾ? ಬೇರೆಯೊಬ್ಬ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಮೇಲೆ ಅಥವಾ ಬೇರೆ ಒಂದು ಕಮ್ಯುನಿಟಿ ಮೇಲೆ ಡಿಪೆಂಡ್ ಆಗುವಂತ ಅವಶ್ಯಕತೆ ಇರಲ್ಲ. ಓಕೆ, ಅಂಡ್ ನೀವು ಏನೇ ಒಂದು ಡೇಟಾನ ಸೆಕ್ಯೂರ್ ಆಗಿ ಸ್ಟೋರ್ ಮಾಡಬೇಕು ಅಂದ್ರೆ ಯು ಕ್ಯಾನ್ ಆಫರ್ ಪ್ರೈವೇಟ್ ಕ್ಲೌಡ್ ಸಿನ್ಸ್ ಇಟ್ ಇಸ್ ನಾಟ್ ಅಟ್ ಆಲ್ ಶೇರ್ಡ್. ಸೊ ಇಟ್ ಇಸ್ ಮಚ್ ಸೆಕ್ಯೂರ್ ಟು ಸ್ಟೋರ್ ಎನಿ ಕೈಂಡ್ ಆಫ್ ಸೆನ್ಸಿಟಿವ್ ಇನ್ಫಾರ್ಮೇಷನ್. ಆಯ್ತಾ? ಸೊ ನಿಮಗೆ ಎಕ್ಸಾಂಪಲ್ ಏನು ಅಂದ್ರೆ ಪ್ರೈವೇಟ್ ಕ್ಲೌಡ್ ಅಲ್ಲಿ ಯು ವಿಲ್ ಹ್ಯಾವ್ ಸಮಥಿಂಗ್ ಕಾಲ್ಡ್ as Rackspace. So Rackspace is one of the community which provides you private cloud facility. Okay, then so there is one more type of deployment model called as hybrid cloud. Again coming back to our example, so ಇಲ್ಲಿ ಇಬ್ರು ರೆಸಾರ್ಟ್ ಅಲ್ಲಿ ಸ್ಟೇ ಮಾಡೋಣ ಅಥವಾ ವಿಲ್ಲಾ ಸ್ಟೇ ಮಾಡೋಣ ಅಂತ ಹೊಡೆದಾಡ್ತಿರ್ತಾರೆ, ಇನ್ನಿಬ್ರು ಹೋಟೆಲ್ ಅಲ್ಲಿ ಸ್ಟೇ ಮಾಡೋಣ ಅಂತ ಕಿತ್ತಾಡ್ತಾ ಇರ್ತಾರೆ. ಈ 4 ಜನಗಳ ಮಧ್ಯ ಆರ್ಗ್ಯುಮೆಂಟ್ ನ ನೋಡಿ ಇನ್ನೊಬ್ಬ ಇರ್ತಾನೆ. ಅವನೇನ್ ಮಾಡ್ತಾನೆ, ಸರಿ ಒಂದು ಕೆಲಸ ಮಾಡೋಣ, ನಾವು ಟ್ರಿಕ್ ನ 4 ದಿನ ಪ್ಲಾನ್ ಮಾಡ್ಕೊಂಡಿದ್ವಿ, 2 ದಿನ ರೆಸಾರ್ಟ್ ಅಲ್ಲಿ ಇರೋಣ, 2 ದಿನ ಹೋಟೆಲ್ ಅಲ್ಲಿ ಇರೋಣ. ಹೋಟೆಲ್ ಅಲ್ಲಿ ಇದ್ದು 2 ದಿನ ದುಡ್ಡು ಸೇವ್ ಮಾಡುವಂತ ಅಡ್ವಾಂಟೇಜ್ ಸಿಗುತ್ತೆ. ಅದೇ ದುಡ್ಡನ್ನ ರೆಸಾರ್ಟ್ ಅಲ್ಲಿ ನಾವು ಸ್ಪೆಂಡ್ ಮಾಡ್ಕೊಂಡು ಲಕ್ಸುರಿನ ಎಂಜಾಯ್ ಮಾಡೋಣ ಅಂತ ಸಜೆಸ್ಟ್ ಮಾಡ್ತಾನೆ. ಸೊ ಪೀಪಲ್ ವಿಲ್ ಅಗ್ರಿ. ಸೊ ಅದಕ್ಕೆ ಅವ್ರೇನ್ ಮಾಡ್ತಾರೆ, ದೇ ವಿಲ್ ಸ್ಟಾರ್ಟ್ ಗೆಟಿಂಗ್ ಬೋತ್ ದ ಫೆಸಿಲಿಟೀಸ್. ಆಯ್ತಾ? ರೆಸಾರ್ಟ್ ಮತ್ತೆ ಹೋಟೆಲ್ ಎರಡರದ ಕಾಂಬಿನೇಷನ್ ಯೂಸ್ ಮಾಡ್ತಾರೆ ಟು ಸ್ಟೇ. ಸೊ ನಿಮ್ಮ ಹೈಬ್ರಿಡ್ ಕ್ಲೌಡ್ ಅಂತ there is a deployment model. This is again a combination of both your public as well as private cloud. ನಿಮಗೆ ಬೇಕಾಗಿರುವಂತ ರಿಸೋರ್ಸಸ್ ಗಳನ್ನ ನೀವು ಪ್ರೈವೇಟ್ ಕ್ಲೌಡ್ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು. ಅಥವಾ ನಿಮಗೆ ಎಕ್ಸ್ಪೋಸ್ ಆದ್ರೂ ಪರವಾಗಿಲ್ಲ, ಹೊರಗಡೆ ಜಗತ್ತಿಗೆ ನಿಮ್ಮ ಫೈಲ್ಸ್ ಅಥವಾ ನಿಮ್ಮ ವೆಬ್ಸೈಟ್ಸ್ ಏನು ಹೋಸ್ಟ್ ಮಾಡ್ತಿರಲ್ಲ ಅವ್ರಿಗೆ ನೀವು ಹೊರಗಡೆ ಜಗತ್ತಿಗೆ ಆಕ್ಸೆಸ್ ಇದ್ರೂ ಪರವಾಗಿಲ್ಲ ಅಂತ ಹೇಳಿದ್ರೆ ಅಂತ ನೀವು ಪಬ್ಲಿಕ್ ಕ್ಲೌಡ್ ಹಾಕೋಬಹುದು. ಎಕ್ಸಾಂಪಲ್ ಯಾವ ತರ ಅಂದ್ರೆ, ಈಗ ಏನಾದ್ರು ಒಂದು ಬ್ಯಾಂಕಿಂಗ್ ವೆಬ್ಸೈಟ್ ಅನ್ನು ಹೋಸ್ಟ್ ಮಾಡ್ತಿದ್ರೆ ಅಂದ್ರೆ ಕಸ್ಟಮರ್ ರಿಲೇಟೆಡ್ ಇನ್ಫಾರ್ಮೇಶನ್, ಪೇಮೆಂಟ್ ಡೀಟೇಲ್ಸ್, ಅಕೌಂಟ್ ಡೀಟೇಲ್ಸ್ ಇದನ್ನೆಲ್ಲ ಪ್ರೈವೇಟ್ ಕ್ಲೌಡ್ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು. ಬಿಕಾಸ್ ದೀಸ್ ಆರ್ ವೆರಿ ಸೆನ್ಸಿಟಿವ್ ಇನ್ಫಾರ್ಮೇಶನ್. ಇದನ್ನ ಯಾರೇ ಒಬ್ಬ ಯೂಸರ್ ಜೊತೆ ಕಸ್ಟಮರ್ ಜೊತೆ ಶೇರ್ ಮಾಡ್ಕೊಳ್ಳುವಂತದ್ದಲ್ಲ ಇದು. ದಿಸ್ ಆರ್ ವೆರಿ ಪ್ರೈವೇಟ್. ಅಂಡ್ ಕಮಿಂಗ್ ಟು ಲೋನ್ ರಿಲೇಟೆಡ್ ಆಫರ್ಸ್, ಲೋನ್ ರಿಲೇಟೆಡ್ ಪ್ರಮೋಷನ್, ಏನಾದ್ರು ಆಫರ್ಸ್ ನ ಬ್ಯಾಂಕ್ ಕಡೆಯಿಂದ ಕೊಡ್ತಿದ್ರೆ, ಅಂಡ್ ಈ ತರ ಅಡ್ವರ್ಟೈಸ್ಮೆಂಟ್ ರಿಲೇಟೆಡ್ ಫೈಲ್ಸ್ ಏನಾದ್ರು ಇದ್ರೆ ವೇರ್ ಇಟ್ ಇಸ್ okay even if people try to access it and it has to be made public, ಈ ತರ ಎಲ್ಲ ಡೀಟೇಲ್ಸ್ ಇದ್ರೆ they can put it on public cloud. ಆಯ್ತಾ? ಸೊ ಈ ತರ ಕಾಂಬಿನೇಷನ್ ಆಗಿನೂ ಕೂಡ ಯೂಸ್ ಮಾಡಬಹುದು ಪಬ್ಲಿಕ್ ಮತ್ತೆ ಪ್ರೈವೇಟ್ ಕ್ಲೌಡ್ ನ. ಓಕೆ, ಅಂಡ್ ಅದನ್ನ ನಾವು ಹೈಬ್ರಿಡ್ ಕ್ಲೌಡ್ ಅಂತ ಕರಿತೀವಿ. ವೇರ್ ಯು ವಿಲ್ ಗೆಟ್ an opportunity to experience both public as well as private cloud behaviors. ಆಯ್ತಾ? ನೆಕ್ಸ್ಟ್ ಈ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಬಂದಾಗ there are 5 characteristics. ಆಯ್ತಾ? ಬೇಸಿಕಲಿ there are 5 characteristics. ನೀವು ಯಾವಾಗ ಬೇಕು ಆಗ ನಿಮ್ಮ ಕ್ಲೌಡ್ ಅಕೌಂಟ್ ಗೆ ನೀವು ಲಾಗಿನ್ ಆಗಿ ನಿಮಗೆ ಬೇಕಾಗಿರುವಂತಹ ರಿಸೋರ್ಸಸ್ ಗಳನ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಆಯ್ತಾ? ಸೊ ಯು ಡೋಂಟ್ ಹ್ಯಾವ್ ಟು ಡಿಪೆಂಡ್ ಆನ್ ಎನಿವನ್. ನೀವು ಯಾವುದೇ ಒಬ್ಬ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಮೇಲೆ ಡಿಪೆಂಡ್ ಆಗುವಂತ ಅವಶ್ಯಕತೆ ಇಲ್ಲ. ನಿಮಗೆ ಯಾವಾಗ ಬೇಕು ಆಗ ನೀವು ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ, ಕ್ಲೌಡ್ ಅಕೌಂಟ್ ನ ಹೋಗಿ ನಿಮಗೆ ಬೇಕಾಗಿರುವಂತ ರಿಸೋರ್ಸ್ ನ ನೀವು ಲಾಂಚ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಅದನ್ನ ನಾವು ಆನ್ ಡಿಮ್ಯಾಂಡ್ ಸೆಲ್ಫ್ ಸರ್ವಿಸ್, ಯಾವಾಗ ಬೇಕಾಗ ನಾವು ನಮಗೆ
ಯೂಸ್ ಮಾಡ್ಕೋತಾ ಇದೀವಿ ಕ್ಲೌಡ್ ಸರ್ವಿಸ್ ಪ್ಲಾಟ್ಫಾರ್ಮ್. ಓಕೆ, ದೆನ್ ನೀವು ಕ್ಲೌಡ್ ಅಲ್ಲಿ ಏನೇ ಒಂದು ರಿಸೋರ್ಸ್ ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಥವಾ ಕ್ಲೌಡ್ ಎನ್ವಿರಾನ್ಮೆಂಟ್ ಏನಾದ್ರು ಆಕ್ಸೆಸ್ ಮಾಡ್ತಿದ್ದೀರಾ ಅಂದ್ರೆ ಯು ಕ್ಯಾನ್ ಆಕ್ಸೆಸ್ ಯುವರ್ ಕ್ಲೌಡ್ ಎನ್ವಿರಾನ್ಮೆಂಟ್ ಫ್ರಮ್ ಎನಿ ನೆಟ್ವರ್ಕ್ ಅಂಡ್ ಫ್ರಮ್ ಎನಿ ಡಿವೈಸ್. ಆಯ್ತಾ, ನೀವು ಫೋನ್ ಇಂದ ಬೇಕಾದ್ರೆ ನೀವು ಆಕ್ಸೆಸ್ ಮಾಡಬಹುದು, ಟ್ಯಾಬ್ಲೆಟ್ಸ್, ಲ್ಯಾಪ್ಟಾಪ್ಸ್, ಕಂಪ್ಯೂಟರ್ಸ್, ಡೆಸ್ಕ್ಟಾಪ್ ಇದರಿಂದ ಬೇಕಾದ್ರೆ ಆಕ್ಸೆಸ್ ಮಾಡಬಹುದು ನಿಮ್ಮ ಕ್ಲೌಡ್ ಎನ್ವಿರಾನ್ಮೆಂಟ್ ಗಳನ್ನ. ಓಕೆ, ಅಂಡ್ ಅಟ್ ದ ಸೇಮ್ ಟೈಮ್ ಒಂದು ಮಿನಿಮಮ್ ಡೇಟಾ ಸ್ಪೀಡ್ ಇದ್ರೆ ಸಾಕು, 1 MB 2 Mbps 3 Mbps ಡೇಟಾ ಸ್ಪೀಡ್ ಇದ್ರೆ ಸಾಕು, ಯು ವಿಲ್ ಬಿ ಈಸಿಲಿ ಏಬಲ್ ಟು ಆಕ್ಸೆಸ್ ದ ಕ್ಲೌಡ್ ಪ್ಲಾಟ್ಫಾರ್ಮ್ಸ್. ಇಟ್ ಇಸ್ ನಾಟ್ ದಟ್ ಒಂದು 100 Mbps ಸ್ಪೀಡ್ ಇರಲೇಬೇಕು ನಿಮ್ಮ ರಿಸೋರ್ಸ್ ಆಕ್ಸೆಸ್ ಮಾಡಕ್ಕೆ ಅನ್ನುವಂತ ಯಾವುದೇ ಕಂಡೀಷನ್ಸ್ ನ ಕೊಟ್ಟಿಲ್ಲ ಕ್ಲೌಡ್ ಸರ್ವಿಸ್ ಪ್ಲಾಟ್ಫಾರ್ಮ್ ಕಡೆಯಿಂದ. ಓಕೆ, ನೆಕ್ಸ್ಟ್ ಮಲ್ಟಿ ಟೆನೆನ್ಸಿ ಅಂಡ್ ರಿಸೋರ್ಸ್ ಪೂಲಿಂಗ್ ಅಂತ ಕರಿತೀವಿ. ಸೊ ಲೈಕ್ ಐ ಟೋಲ್ಡ್ ಯು, ನೀವು ಒಂದು ರಿಸೋರ್ಸ್ ನ ಬೇರೆ ಒಬ್ಬ ಯೂಸರ್ ಜೊತೆ ಶೇರ್ ಮಾಡ್ತಿದ್ದೀರಾ ಅಂದ್ರೆ ಯು ವಿಲ್ ಬಿ ಗೆಟಿಂಗ್ ಸರ್ಟನ್ ಡಿಸ್ಕೌಂಟ್. ಆಯ್ತಾ, ಯು ವಿಲ್ ಬಿ ಗೆಟಿಂಗ್ ಲೋ ಕಾಸ್ಟ್ ರಿಸೋರ್ಸಸ್. ಓಕೆ, ಸೊ ಒಂದೇ ಇನ್ಫ್ರಾಸ್ಟ್ರಕ್ಚರ್ ನ ಮಲ್ಟಿಪಲ್ ಅಪ್ಲಿಕೇಶನ್ಸ್ ಜೊತೆ ಶೇರ್ ಮಾಡುವಂಥದ್ದು ಅಥವಾ ಒಂದೇ ಇನ್ಫ್ರಾಸ್ಟ್ರಕ್ಚರ್ ನ ಮಲ್ಟಿಪಲ್ ಪೀಪಲ್ ಜೊತೆ ಶೇರ್ ಮಾಡುವಂಥದ್ದು, ಈ ತರ ಎಲ್ಲ ನೀವು ಕಾನ್ಫಿಗರೇಷನ್ಸ್ ನ ಚೂಸ್ ಮಾಡ್ಕೊಂಡ್ರೆ ಯು ವಿಲ್ ಬಿ ಸೇವಿಂಗ್ ಕಾಸ್ಟ್. ಆಯ್ತಾ, ದೆನ್ ರಾಪಿಡ್ ಎಲಾಸ್ಟಿಸಿಟಿ ಅಂಡ್ ಸ್ಕೇಲೆಬಲ್. ನಿಮಗೆ ಯಾವಾಗ ಬೇಕು ಆಗ ನಿಮ್ಮ ಕಾನ್ಫಿಗರೇಷನ್ಸ್ ಗಳನ್ನ ಇನ್ಕ್ರೀಸ್ ಮಾಡ್ಕೋಬಹುದು. ನೀವು ಕಾನ್ಫಿಗರ್ ಮಾಡ್ಕೊಂಡ್ರೆ ವರ್ಚುವಲ್ ಮಿಷನ್ ಅಂತ ತಗೊಂಡ್ರೆ ನಿಮ್ಗೆ ಯಾವಾಗ ಬೇಕು ಆಗ ರ್ಯಾಮ್ ಇನ್ಕ್ರೀಸ್ ಮಾಡ್ಕೋಬಹುದು, CPU ಕೋರ್ಸ್ ಇನ್ಕ್ರೀಸ್ ಮಾಡ್ಕೋಬಹುದು, ಸ್ಟೋರೇಜ್ ವಾಲ್ಯೂಮ್ ಇನ್ಕ್ರೀಸ್ ಮಾಡ್ಕೋಬಹುದು. ಆಯ್ತಾ, ಅಂಡ್ ಬೇರೆ ಇದ್ದಾಗ ವಾಪಸ್ ಡಿಕ್ರೀಸ್ ಮಾಡ್ಕೋಬಹುದು. ಓಕೆ, ಸೊ ದಿಸ್ ಇಸ್ ಅ ಫೀಚರ್ ದಟ್ ಇಸ್ ಅವೈಲೇಬಲ್ ಇನ್ ಕ್ಲೌಡ್. ಮತ್ತೆ ಮೆಷರ್ಡ್ ಸರ್ವಿಸ್. ನೀವು ಏನೇ ಒಂದು ಕಾನ್ಫಿಗರ್ ಮಾಡ್ಕೊಂಡ್ರೆ ಕ್ಲೌಡ್ ಅಲ್ಲಿ ಅದು ಸುಮ್ಮನೆ ಇಷ್ಟು ಪೇ ಮಾಡಿ ಅಂತ ಹೇಳಲ್ಲ. ನೀವು ಎಷ್ಟು ಯೂಸ್ ಮಾಡಿರ್ತೀರಾ ಅಷ್ಟು ಮೆಷರ್ ಮಾಡಿ ಅದನ್ನ ಪೇ ಮಾಡಿ ಅಂತ ಹೇಳ್ತಾರೆ ನಿಮಗೆ. ಆಯ್ತಾ, ದಟ್ ಇಸ್ ವಾಟ್ ಮೆಷರ್ಡ್ ಸರ್ವಿಸಸ್. ಸೊ ವಾಟ್ ಇಸ್ ದ ಸರ್ವಿಸ್ ಯು ಕ್ರಿಯೇಟ್ ಇನ್ ಕ್ಲೌಡ್? ಸೊ ಆ ಸರ್ವಿಸ್ ನ ನೀವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟಕ್ಕೆ ಮಾತ್ರ ಪೇ ಮಾಡಿದ್ರೆ ಸಾಕು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಅಡ್ವಾಂಟೇಜಸ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್. ನೀವು ಒಂದು ಕ್ಲೌಡ್ ಕಂಪ್ಯೂಟಿಂಗ್ ಅಥವಾ ಒಂದು ಕ್ಲೌಡ್ ಸರ್ವಿಸ್ ನ ಯೂಸ್ ಮಾಡ್ತಿದ್ರೆ ನಿಮಗೆ ಸಿಗುವಂತ ಅಡ್ವಾಂಟೇಜಸ್ ಏನು? ಈಗ ಯೂಶಲಿ ನೀವು ಒಂದು ಲ್ಯಾಪ್ಟಾಪ್ ನ ಪರ್ಚೇಸ್ ಮಾಡಕ್ಕೆ ಹೋಗ್ತಿದ್ದೀರಾ ಅಂದ್ರೆ ದೇರ್ ವಿಲ್ ಬಿ ಸರ್ಟೈನ್ ಕಾಸ್ಟ್ ವಿಲ್ ಬಿ ಪೇಯಿಂಗ್. ಆಯ್ತಾ, ಫಸ್ಟ್ ಈ ಲ್ಯಾಪ್ಟಾಪ್ ನ ಪರ್ಚೇಸ್ ಮಾಡಕ್ಕೆ ಅಂತ ಒಂದು ಕಾಸ್ಟ್ ಇರುತ್ತೆ. ಲೆಟ್ಸ್ 50,000 ಇರುತ್ತೆ ಅಂತ 50,000 ನ ಖರ್ಚು ಮಾಡಿ ಲ್ಯಾಪ್ಟಾಪ್ ನ ಪರ್ಚೇಸ್ ಮಾಡ್ತೀರಾ. ಅದ್ರ ಮೇಲೆ ಇನ್ಶೂರೆನ್ಸ್ಗೆ ಅಂತ ಸ್ವಲ್ಪ ಕಾಸ್ಟ್ ನ ನೀವು ಪೇ ಮಾಡಬಹುದು, ಅಥವಾ ವಾರಂಟಿಗೆ ಅಂತ ಎಕ್ಸ್ಟ್ರಾ ಕಾಸ್ಟ್ ನ ನೀವು ಪೇ ಮಾಡಬಹುದು, ಅಥವಾ ಅದ್ರ ಮೇಲೆ ಸರ್ವಿಸ್ ಮಾಡಿಸುವಾಗ ಏನಾದ್ರು ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ನ ಪೇ ಮಾಡಬಹುದು, ಅಥವಾ ರಿಪೇರ್ ಮಾಡ್ಸಕ್ಕೆ ಅಂತ ಎಕ್ಸ್ಟ್ರಾ ಕಾಸ್ಟ್ ನ ಪೇ ಮಾಡಬಹುದು. ಅದೆಲ್ಲ ನಿಮ್ಮ ಆಪರೇಷನಲ್ ಎಕ್ಸ್ಪೆನ್ಸ್ ಅಲ್ಲಿ ಬರುತ್ತೆ. ಅಂಡ್ ವಾಟ್ ಎವರ್ ದ ಇನಿಷಿಯಲ್ ಕಾಸ್ಟ್ 50,000 ದಟ್ ಯು ಪೇಡ್ ಟು ಪರ್ಚೇಸ್ ದ ಲ್ಯಾಪ್ಟಾಪ್, ಅದನ್ನ ನಾವು ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್ ಅಂತ ಕರಿತೀವಿ. ತಗೊಳಕ್ಕಿಂತ ಮುಂಚೆ ನೀವು ಪೇ ಮಾಡೋದು ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್, ತಗೊಂಡಾದ್ಮೇಲೆ ಅದ್ರ ಮೇಂಟೆನೆನ್ಸ್ ಗೆ ಪೇ ಮಾಡೋದು ಆಪರೇಷನಲ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಇದೆರಡನ್ನು ನಾವು ಒಟ್ಟಿಗೆ ಕೆಪೆಕ್ಸ್ ಅಂತ ಕರಿತೀವಿ, ಟ್ರೇಡ್ ಕ್ಯಾಪಿಟಲ್ ಎಕ್ಸ್ಪೆನ್ಸ್. ಆಯ್ತಾ, ವಿಚ್ ಇನ್ಕ್ಲೂಡ್ಸ್ ಬೋತ್ ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್ as well as ಆಪರೇಷನಲ್ ಎಕ್ಸ್ಪೆನ್ಸ್. ಸೊ ಓವರ್ ಆಲ್ ಇಷ್ಟನ್ನು ನೀವು ಸೇವ್ ಮಾಡ್ಕೋಬಹುದು ಇಫ್ ಯು ಆಪ್ಟ್ ಫಾರ್ ಕ್ಲೌಡ್. ಆಯ್ತಾ, ಇನ್ಸ್ಟೆಡ್ ಆಫ್ ನಾನೊಂದು ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಬಟ್ ನಾವು ಇಫ್ ಯು ಕನ್ಸಿಡರ್ ಇನ್ ದ ಡೇಟಾ ಸೆಂಟರ್, ಒಂದು ಡೇಟಾ ಸೆಂಟರ್ ನೀವು ಬಿಲ್ಡ್ ಮಾಡಬೇಕು ಅಂದಾಗ ಅಲ್ಲಿ ತುಂಬಾ ಸರ್ವರ್ ಗಳನ್ನ ಕ್ರಿಯೇಟ್ ಮಾಡುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಇನ್ ದೋಸ್ ಸಿಚುಯೇಷನ್ಸ್ ಯು ವಿಲ್ ಸೇವ್ ಹ್ಯೂಜ್ ಕಾಸ್ಟ್. ಆಯ್ತಾ, ನೆಕ್ಸ್ಟ್ ಇನ್ ಕೇಸ್ ಏನಾದ್ರೂ ನೀವು ಜಾಸ್ತಿ ಸರ್ವಿಸಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಜಾಸ್ತಿ ಬಿಲ್ಲಿಂಗ್ ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ರೆ ಯು ವಿಲ್ ಗೆಟ್ ಮೋರ್ ಡಿಸ್ಕೌಂಟ್ಸ್. ಆಯ್ತಾ, ಈಗ ಹೇಗೆ ಅಂದ್ರೆ ಈಗ ನೀವೇನಾದ್ರು ಜಸ್ಟ್ ಒಂದು ಟೊಮೆಟೊ ಪರ್ಚೇಸ್ ಮಾಡಕ್ ಹೋಗ್ತಿದ್ರ ಅಂತ ಮಾರ್ಕೆಟ್ಗೆ, ಅವರು ನಿಮ್ಗೊಂದು ಆಪ್ಷನ್ ಕೊಡ್ತಾರೆ. ಸಾರಿ 1 kg ಟೊಮೆಟೊ 40 ರೂಪಾಯಿ, ಬಟ್ ನೀವೇನಾದ್ರೂ 3 kg ತಗೊಂಡ್ರೆ 100 ರೂಪೀಸ್ ಹಾಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಇಫ್ ಯು ಆರ್ ಪರ್ಚೇಸಿಂಗ್ ಮೋರ್ ಯು ವಿಲ್ ಬಿ ಗೆಟಿಂಗ್ ಡಿಸ್ಕೌಂಟ್ಸ್ ದೇರ್. ಆಯ್ತಾ, ಸೊ 120 ಇದ್ದಿದ್ದು ನಿಮ್ಗೆ 100 ರೂಪೀಸ್ಗೆ ಹಾಕೊಡ್ತಾರೆ ಅವರು. So same way, even on cloud, if you are generating more bill or if you are using more services, that way you will be saving cost. ಆಯ್ತಾ, ನೆಕ್ಸ್ಟ್ ನೀವು ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ನೀವು ಸುಮ್ಮನೆ ಒಂದು ಐಡಿಯಾ ಇಟ್ಕೊಂಡು ನೀವೇನಾದ್ರು ಒಂದು ವರ್ಚುವಲ್ ಮಿಷನ್ ನ ಪರ್ಚೇಸ್ ಮಾಡೋದು. ಈಗ ನಾವು ಫೋನ್ ನ ಯೂಶಲಿ ಪರ್ಚೇಸ್ ಮಾಡ್ತೀವಿ, ಲೆಟ್ಸ್ ನಮ್ಮ ಲ್ಯಾಪ್ಟಾಪ್ ನ ಪರ್ಚೇಸ್ ಮಾಡ್ತೀವಲ್ಲ, ಸೊ ನಮ್ಗೆ ಇಷ್ಟು ಕಾನ್ಫಿಗರೇಷನ್ ಸಾಕು, ನಮ್ಮ ರಿಕ್ವೈರ್ಮೆಂಟ್ ಇಷ್ಟೇ ಸಾಕು ಅಂತ ನೀವು ಅಸ್ಯೂಮ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇರ್ತೀರಾ. ಬಟ್ ಲೆಟ್ಸ್ ಸೇ ಟುಮಾರೋ ಸಮ್ವನ್ ಇನ್ ಯೋರ್ ಫ್ಯಾಮಿಲಿ ಮೈಟ್ ವಾಂಟ್ ಟು ಆಕ್ಸೆಸ್ ಯೋರ್ ಲ್ಯಾಪ್ಟಾಪ್, ಅವರು ಮತ್ತೆ ಎಕ್ಸ್ಟ್ರಾ ಸ್ಟೋರೇಜ್ ನ ಯೂಸ್ ಮಾಡ್ತಾ ಇರ್ತಾರೆ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ. ದೆನ್ ಓವರ್ ಆಲ್ ಸ್ಟೋರೇಜ್ ಸ್ಪೇಸ್ ಇನ್ಕ್ರೀಸ್ ಆಗಿ ಲ್ಯಾಪ್ಟಾಪ್ ಹ್ಯಾಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ನೀವೇನೋ ಒಂದು ಅಸಂಪ್ಷನ್ ಅಲ್ಲಿ ಲ್ಯಾಪ್ಟಾಪ್ ತಗೊಂಡಿರ್ತೀರಾ, ಬಟ್ ಇವರು ಔಟ್ ಆಫ್ ನೋವೇರ್ ಬಂದು ನಿಮ್ಮ ಲ್ಯಾಪ್ಟಾಪ್ ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ತರ ಎಲ್ಲ ಆದಾಗ ಇಟ್ ವಿಲ್ ಕ್ರಿಯೇಟ್ ಇನ್ಕನ್ವೀನಿಯನ್ಸ್. ಇದನ್ನ ಹೇಗೆ ಅವಾಯ್ಡ್ ಮಾಡಬಹುದು ಅಂದ್ರೆ ನೀವು ಕ್ಲೌಡ್ಗೆ ಆಪ್ಟ್ ಮಾಡ್ಕೊಂಡ್ರೆ ಯು ಕ್ಯಾನ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಯೋರ್ ಕಾನ್ಫಿಗರೇಷನ್ ಎನಿ ಟೈಮ್. ಆಯ್ತಾ, ನೆಕ್ಸ್ಟ್ ನಿಮಗೆ ಯಾವಾಗ ಬೇಕು ಆಗ ನಿಮ್ಮ ಸರ್ವಿಸ್ ನ ನೀವು ಕ್ರಿಯೇಟ್ ಮಾಡ್ಕೊಂಡು ಬೇಗ ಯೂಸ್ ಮಾಡ್ಕೋಬಹುದು. ಆಯ್ತಾ, ಇಟ್ಸ್ ವೆರಿ ಫಾಸ್ಟ್. Whatever the service you create, that will be very fast, and you can quickly create any kind of service. Creation of the service process is also very quick. You can just create any of the service you want and you can use it. Aita, and you create ಮಾಡಿರೋ ಸರ್ವಿಸ್ ಕೂಡ ನಿಮಗೆ ಅವೈಲೇಬಲ್ ಆಗಕ್ಕೆ ತುಂಬಾ ಕಡಿಮೆ ಟೈಮ್ ತಗೊಳುತ್ತೆ. ಓಕೆ, and basically the main motive of moving to cloud is to stop establishing own data centers. ಒಂದು ಸ್ವಂತ ಡೇಟಾ ಸೆಂಟರ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡು ಅದನ್ನ ಮೇಂಟೈನ್ ಮಾಡೋದು, ಇದನ್ನ ಅವಾಯ್ಡ್ ಮಾಡಕ್ಕೆ ಅಂತಾನೆ ನಾವು ಕ್ಲೌಡ್ಗೆ ಹೋಗ್ತಿರೋದು. ದಟ್ ವೇ ಯು ವಿಲ್ ಬಿ ಸೇವಿಂಗ್ ಅ ಲಾಟ್ ಆಫ್ ಕಾಸ್ಟ್. ಆಯ್ತಾ, ಅಂಡ್ ನೀವು ಯಾವುದೇ ಒಂದು ವೆಬ್ಸೈಟ್ ನ ಹೋಸ್ಟ್ ಮಾಡ್ತಿದ್ದೀರಾ, ಯಾವುದೇ ಒಂದು ಬಿಲ್ಡ್ ಮಾಡ್ತಿದ್ದೀರಾ ಅಂದ್ರೆ ಅಪ್ಲಿಕೇಶನ್ ನ, ಇನ್ ಕೇಸ್ ಅದನ್ನ ನೀವೇನಾದ್ರೂ ಥ್ರೂ ಔಟ್ ದ ವರ್ಲ್ಡ್ ಫೇಮಸ್ ಮಾಡಿ ಅದನ್ನ
ಪ್ರಪಂಚದಾದ್ಯಂತ ಜನ ಅದನ್ನ ಆಕ್ಸೆಸ್ ಮಾಡುವಂತಹ ಒಂದು ಫೀಚರ್ನ ಸೆಟಪ್ ಮಾಡಬೇಕು ಅಂದ್ರೆ ಇಟ್ ಇಸ್ ವೆರಿ ಈಸಿ ಟು ಡೂ ಆನ್ ಕ್ಲೌಡ್. ಆಯ್ತಾ, ಇನ್ ಜಸ್ಟ್ ಅ ಫ್ಯೂ ಕಾನ್ಫಿಗರೇಷನ್ಸ್ ಯು ಕ್ಯಾನ್ ಮೇಕ್ ಯುವರ್ ವೆಬ್ಸೈಟ್ ಗೋ ಗ್ಲೋಬಲ್. ಓಕೆ, ಸೊ ದೀಸ್ ಆರ್ ಸರ್ಟನ್ ಅಡ್ವಾಂಟೇಜಸ್ ವೆನ್ ಇಟ್ ಕಮ್ಸ್ ಟು ಕ್ಲೌಡ್ ಕಂಪ್ಯೂಟಿಂಗ್. ಈಗ ಆಗ್ಲೇ ನಾವು ಕ್ಲೌಡ್ ಕಂಪ್ಯೂಟಿಂಗ್ ಡಿಪ್ಲಾಯ್ಮೆಂಟ್ ಮಾಡಲ್ಸ್ ನೋಡಿದ್ವಿ. ಈಗ ದರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಕ್ಲೌಡ್ ಕಂಪ್ಯೂಟಿಂಗ್ ಟೈಪ್. ಓಕೆ, ಕ್ಲೌಡ್ ಕಂಪ್ಯೂಟಿಂಗ್ ಟೈಪ್ಸ್ ನ ಈಗ ನೋಡೋಣ. ಸೊ ಬಿಫೋರ್ ಐ ಜಂಪ್ ಇಂಟು ದ ಕ್ಲೌಡ್ ಕಂಪ್ಯೂಟಿಂಗ್ ಟೈಪ್, ಫಸ್ಟ್ ಒಂದು ಡೇಟಾ ಸೆಂಟರ್ ಅಂತ ತಗೊಂಡಾಗ ಏನೇನ್ ಕಾಂಪೊನೆಂಟ್ಸ್ ಇರುತ್ತೆ, ಅಥವಾ ಒಂದು ಅಪ್ಲಿಕೇಶನ್ ಹೋಸ್ಟ್ ಮಾಡಬೇಕು ಅಂದ್ರೆ ಒಂದು ಡೇಟಾ ಸೆಂಟರ್ ಅಲ್ಲಿ ಏನೇನ್ ಕಾಂಪೊನೆಂಟ್ಸ್ ನ ನಾವು ಬಿಲ್ಡ್ ಮಾಡಬೇಕಾಗುತ್ತೆ ಅಂತ ಫಸ್ಟ್ ಅದನ್ನ ತಿಳ್ಕೊಳ್ಳೋಣ. ಓಕೆ, so on the left, whatever you are seeing here, these are the basic components that are required to host a web application in a data center. ಒಂದು ಪ್ರೈವೇಟ್ ಡೇಟಾ ಸೆಂಟರ್ ಅಂತ ತಗೊಂಡಾಗ, ಫರ್ಗೆಟ್ ಅಬೌಟ್ ಕ್ಲೌಡ್, ಜಸ್ಟ್ ಈಗ ನನ್ನ ಕಂಪನಿ ಇದೆ, ನನ್ನ ಕಂಪನಿದು ಸ್ಟಾರ್ಟ್ ಮಾಡ್ತಾ ಇದೀನಿ ಅಂಡ್ ಅದಕ್ಕೊಂದು ವೆಬ್ಸೈಟ್ ನಾನು ಬಿಲ್ಡ್ ಮಾಡಬೇಕು, ಅದು ವೆಬ್ಸೈಟ್ ನಾನು ಹೋಸ್ಟ್ ಮಾಡಬೇಕು. ನಾವು ಐ ಆಮ್ ಟ್ರೈಂಗ್ ಟು ಹೋಸ್ಟ್ ದ ವೆಬ್ಸೈಟ್ ಆನ್ ಅ ಡೇಟಾ ಸೆಂಟರ್. ಸೊ ಈ ಡೇಟಾ ಸೆಂಟರ್ ನಾವು ಅಥವಾ ಪ್ರೈವೇಟ್ ಡೇಟಾ ಸೆಂಟರ್ ನಾವು ಲೋಕಲ್ ಎನ್ವಿರಾನ್ಮೆಂಟ್ ಅಂತಾನು ಕರಿಬಹುದು, ಅಥವಾ ಆನ್ ಪ್ರೆಮಿಸ್ ಎನ್ವಿರಾನ್ಮೆಂಟ್ ಅಂತಾನು ಕರಿಬಹುದು. ಓಕೆ, ಸೊ ಈಗ ಈ ಆನ್ ಪ್ರೆಮಿಸ್ ಎನ್ವಿರಾನ್ಮೆಂಟ್ ಅಥವಾ ಪ್ರೈವೇಟ್ ಡೇಟಾ ಸೆಂಟರ್ಸ್ ಅಥವಾ ಲೋಕಲ್ ಎನ್ವಿರಾನ್ಮೆಂಟ್ ಅಲ್ಲಿ ನೀವೇನಾದ್ರು ವೆಬ್ಸೈಟ್ ನ ಹೋಸ್ಟ್ ಮಾಡ್ತಿದ್ದೀರಾ ಅಂದ್ರೆ ದೇರ್ ಆರ್ ಫ್ಯೂ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ದಟ್ ಯು ಮೈಟ್ ಹ್ಯಾವ್ ಟು ಕನ್ಸಿಡರ್. ಫಸ್ಟ್ ಒನ್, ನೆಟ್ವರ್ಕಿಂಗ್. ಆಯ್ತಾ, ಸೊ ಫಸ್ಟ್ ನೀವು ನೆಟ್ವರ್ಕಿಂಗ್ ಕಾಂಪೊನೆಂಟ್ ನ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಇನ್ ನೆಟ್ವರ್ಕಿಂಗ್ ಯು ವಿಲ್ ಬಿ ಎಸ್ಟಾಬ್ಲಿಷಿಂಗ್ ಕಮ್ಯುನಿಕೇಶನ್ ಬಿಟ್ವೀನ್ ದ ಡಿವೈಸಸ್. ಆಯ್ತಾ, ನೀವು ಇಂಟರ್ನೆಟ್ ಕನೆಕ್ಟಿವಿಟಿ ಪ್ರೊವೈಡ್ ಮಾಡೋದು ಅಥವಾ ಡಿವೈಸ್ ಗಳ ಮಧ್ಯೆ ಲ್ಯಾಂಡ್ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡೋದು, ಇದೆಲ್ಲ ಬರುತ್ತೆ ನಿಮಗೆ ನೆಟ್ವರ್ಕಿಂಗ್ ಅಲ್ಲಿ. ಥ್ರೂ ಕೇಬಲ್ಸ್ ಆರ್ ವೈರ್ಸ್ ಯು ವುಡ್ ಟ್ರೈ ಟು ಎಸ್ಟಾಬ್ಲಿಷ್ ಕಮ್ಯುನಿಕೇಶನ್ ಬಿಟ್ವೀನ್ ದ ಡಿವೈಸಸ್. ಆಯ್ತಾ, ನೆಕ್ಸ್ಟ್ ಸ್ಟೋರೇಜ್. ನೀವು ಯಾವುದೇ ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಬೇಕಂದ್ರೆ ಅಥವಾ ಏನೇ ಒಂದು ಡೇಟಾ ಸೆಂಟರ್ ನ ಬಿಲ್ಡ್ ಮಾಡಬೇಕಂದ್ರೂ ಒಂದು ಸ್ಟೋರೇಜ್ ತುಂಬಾ ಅವಶ್ಯಕತೆ ಇದೆ. ಆಯ್ತಾ, ನೀವೇನೇ ಅಪ್ಲೋಡ್ ಮಾಡಿದ್ರು ಫೈಲ್ಸ್ ಅದೆಲ್ಲ ಒಂದ್ ಕಡೆ ಕೂತ್ಕೋಬೇಕು. ದೇ ಹ್ಯಾವ್ ಟು ಬಿ ಸ್ಟೋರ್ಡ್ ಸಮ್ವೇರ್. ದಟ್ ಇಸ್ ವೈ ಯು ವಿಲ್ ಬಿ ಪ್ಲಾನಿಂಗ್ ಟು ಕ್ರಿಯೇಟ್ ಅ ಸ್ಟೋರೇಜ್ ಡಿವೈಸ್. ಆಯ್ತಾ, ನೆಕ್ಸ್ಟ್ ಸರ್ವರ್ಸ್. ಸೊ ಸರ್ವರ್ಸ್ ಅಂತ ತಗೊಂಡಾಗ ಯು ವಿಲ್ ಹ್ಯಾವ್ ಯುವರ್ ಸಿಪಿಯುಸ್. ನಿಮಗೆ ಎಷ್ಟು ಕೋರ್ ಸಿಪಿಯುಸ್ ಬೇಕು, ಪ್ರೊಸೆಸರ್ಸ್ ಯಾವ್ದಾದ್ರು ಬೇಕು, ಮತ್ತೆ ರ್ಯಾಮ್ ಎಷ್ಟು ಬೇಕು, ಈ ತರದೆಲ್ಲ ನಾವು ಕನ್ಸಿಡರ್ ಮಾಡ್ಕೋತೀವಿ ಸರ್ವರ್ ಅಂತ ಬಂದಾಗ. ಆಯ್ತಾ, ದೆನ್ you have your operating system. So operating system ಅಂತ ತಗೊಂಡಾಗ you have your Windows, Mac, Linux ಈ ತರ ಆಪರೇಟಿಂಗ್ ಸಿಸ್ಟಮ್ ಗಳು ಬರುತ್ತೆ. ಅಂಡ್ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಗಳು ಈ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂದ್ರೆ ದೆನ್ they will make use of virtualization as an interface. ಆಯ್ತಾ, ಈಗ ಸುಮ್ಮನೆ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ನೀವು ಯಾವುದೋ ಒಂದು ಕೀನ ಪ್ರೆಸ್ ಮಾಡ್ತೀರಾ ಕೀಬೋರ್ಡ್ ಅಲ್ಲಿ. ಸೊ ವಾಟ್ ಎವರ್ ದ ಕೀ ಯು ಪ್ರೆಸ್ ದಟ್ ಇಸ್ ಬೀಯಿಂಗ್ ಡಿಸ್ಪ್ಲೇಡ್ ಆನ್ ಯುವರ್ ನೋಟ್ ಪ್ಯಾಡ್. ಅದು ಹೇಗಾಗ್ತಿದೆ ಅಂದ್ರೆ ಥ್ರೂ ದ ಪ್ರೊಸೆಸ್ ಆಫ್ ವರ್ಚುವಲೈಸೇಷನ್. ಆಯ್ತಾ, ಸೊ ನೀವೊಂದು ಹಾರ್ಡ್ವೇರ್ ಕಾಂಪೊನೆಂಟ್ ನ ನೀವು ಪ್ರೆಸ್ ಮಾಡ್ತಾ ಇದ್ದೀರಾ ಇಲ್ಲಿ ಕೀನ ಲ್ಯಾಪ್ಟಾಪ್ ಅಲ್ಲಿ, ಅಂಡ್ ಯು ಆರ್ ಏಬಲ್ ಟು ಸಿ ದಟ್ ಪರ್ಟಿಕ್ಯುಲರ್ ಲೆಟರ್ ಟೈಪ್ ಆನ್ ದ ನೋಟ್ ಪ್ಯಾಡ್. ಓಕೆ, ಸೊ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡ್ತಿದೆ ಅಂದ್ರೆ ಇಟ್ ಇಸ್ ಎಸ್ಟಾಬ್ಲಿಷಿಂಗ್ ಕಮ್ಯುನಿಕೇಶನ್. ಫಸ್ಟ್ ಅದು ತಗೊಂತು, ನೀವೇನು ಇನ್ಪುಟ್ ತಗೊಂಡ್ರೆ ಕೀಬೋರ್ಡ್ ಮೂಲಕ ಅದನ್ನ ತಗೊಂತು. that happened through virtual operating system. I mean that happens on the process of virtualization. Okay, next ಕಮಿಂಗ್ ಟು ಅವರ್ ವೆಬ್ ಅಪ್ಲಿಕೇಶನ್. ಅಗೇನ್ ನೀವು ವೆಬ್ ಅಪ್ಲಿಕೇಶನ್ ಏನಾದ್ರು ಹೋಸ್ಟ್ ಮಾಡ್ತಿದ್ರೆ, ವೆಬ್ಸೈಟ್ ಏನಾದ್ರು ನೀವು ಡೆವಲಪ್ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಕೆಲವು ಫೈಲ್ಸ್ ಗಳು ಇರ್ತವೆ. .html ಫೈಲ್ಸ್ ಅಂತ ಕರೀಬಹುದು, .php ಫೈಲ್ಸ್ ಅಂತ ಕರೀಬಹುದು, ಜಾವಾ ಸ್ಕ್ರಿಪ್ಟ್ ಫೈಲ್ಸ್ ಅಥವಾ .css ಫೈಲ್ಸ್ ಸ್ಟೈಲಿಂಗ್ ಮಾಡಕ್ಕೆ ವೆಬ್ಸೈಟ್ ಗಳನ್ನ. ಸೊ ಈ ತರ ಪ್ರತಿಯೊಂದು ವೆಬ್ಸೈಟ್ ಅನ್ನು ತಗೊಂಡಾಗಲೂ ಅದರದೇ ಆದಂತಹ ಫೈಲ್ಸ್ ಗಳು ಇರ್ತವೆ. ಆಯ್ತಾ, ಅಲಾಂಗ್ ವಿತ್ ದಟ್ ದೇರ್ ವಿಲ್ ಬಿ ಸರ್ಟೆನ್ ಡೇಟಾ, ಲೈಕ್ ಏನಾದ್ರು ಮೀಡಿಯಾ ಕಂಟೆಂಟ್ ನ ನೀವು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಅಂದ್ರೆ ಆ ವೆಬ್ಸೈಟ್ ನ ನೀವು ರನ್ ಮಾಡಕ್ಕೆ ಕೆಲವು ಮೀಡಿಯಾ ಕಂಟೆಂಟ್ ಅವಶ್ಯಕತೆ ಇದೆ ಅಂದ್ರೆ, ಸೊ ಲೆಟ್ಸ್ ಸೇ ದೇರ್ ಆರ್ ಸರ್ಟೆನ್ ಇಮೇಜಸ್ ದಟ್ ಯು ವಿಲ್ ಹ್ಯಾವ್ ಟು ಡಿಸ್ಪ್ಲೇ ಇನ್ ಯುವರ್ ವೆಬ್ಸೈಟ್, ಅಥವಾ ನೀವೇನಾದ್ರೂ ಕೆಲವು ವಿಡಿಯೋಸ್ ಗಳನ್ನ ವೆಬ್ಸೈಟ್ ಅಲ್ಲಿ ನೀವು ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಅಷ್ಟನ್ನು ನಾವು ಅಪ್ಲಿಕೇಶನ್ಸ್ ಅಂಡ್ ಡೇಟಾ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು. ಸೊ ಅಂಡರ್ ಯುವರ್ ಅಪ್ಲಿಕೇಶನ್ಸ್ ಆಸ್ ವೆಲ್ ಆಸ್ ಡೇಟಾ ಕಾಂಪೊನೆಂಟ್ ಯು ವಿಲ್ ಬಿ ಹ್ಯಾವಿಂಗ್ ದ ಫೈಲ್ಸ್ ರಿಲೇಟೆಡ್ ಟು ಯುವರ್ ವೆಬ್ಸೈಟ್. ಆಯ್ತಾ, ಮೀಡಿಯಾ ಫೈಲ್ಸ್ ಆಗಿರ್ಬೋದು ಅಥವಾ ವೆಬ್ಸೈಟ್ ರಿಲೇಟೆಡ್ ಫೈಲ್ಸ್ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು. ಓಕೆ, ದೆನ್ ಕಮಿಂಗ್ ಟು ದ ರನ್ ಟೈಮ್. ಸೊ ಈಗ ನಿಮ್ಮ ವೆಬ್ಸೈಟ್ ನೀವು ಒಂದು ಜಾವಾ ಪ್ಲಾಟ್ಫಾರ್ಮ್ ಅಲ್ಲಿ ಬಿಲ್ಡ್ ಮಾಡುತ್ತೆ, ಪೈಥಾನ್ ಪ್ಲಾಟ್ಫಾರ್ಮ್ ಅಲ್ಲಿ ಬಿಲ್ಡ್ ಮಾಡಿರ್ತೀರಾ. ಸೊ ಈಗ ಆ ವೆಬ್ಸೈಟ್ ನ ರನ್ ಮಾಡಕ್ಕೆ ಅಂದ್ರೆ ಆಬ್ವಿಯಸ್ಲಿ ಯು ವಿಲ್ ಬಿ ನೀಡಿಂಗ್ ಅ ಜಾವಾ ರನ್ ಟೈಮ್ ಆರ್ ಪೈಥಾನ್ ರನ್ ಟೈಮ್. ಸೊ ಡಿಪೆಂಡಿಂಗ್ ಆನ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಚ್ ಎವರ್ ಯು ಹ್ಯಾವ್ ಯೂಸ್ಡ್ ಟು ಬಿಲ್ಡ್ ಯುವರ್ ವೆಬ್ಸೈಟ್, ಯು ವಿಲ್ ಬಿ creating a suitable runtime. ಆಯ್ತಾ, then ಅಷ್ಟೇ ಅಲ್ಲದೆ ರನ್ ಟೈಮ್ ಅಲ್ಲಿ ಯು ವಿಲ್ ಬಿ ಹ್ಯಾವಿಂಗ್ ಸಮಥಿಂಗ್ ಕಾಲ್ಡ್ ವೆಬ್ ಇಂಜಿನ್ಸ್, ಅಪಾಚೆ ವೆಬ್ ಇಂಜಿನ್ ಬರ್ಬೋದು, Nginx ವೆಬ್ ಇಂಜಿನ್ ಬರ್ಬೋದು. ಸೊ ಪ್ರತಿಯೊಂದು ವೆಬ್ಸೈಟ್ ನ ನೀವು ರನ್ ಮಾಡಬೇಕು ಅಂದ್ರೆ ಒಂದು ವೆಬ್ ಇಂಜಿನ್ ಅವಶ್ಯಕತೆ ಇದೆ. ಆಯ್ತಾ, ತಿಳ್ಕೊಳ್ಳೋಣ ಇದ್ರ ಬಗ್ಗೆ. ವೆಬ್ ಇಂಜಿನ್ ಅಂದ್ರೆ ಏನು, ವೆಬ್ ಇಂಜಿನ್ ಹೇಗೆ ಯೂಸ್ ಆಗುತ್ತೆ ಒಂದು ಅಪ್ಲಿಕೇಶನ್ ಹೋಸ್ಟ್ ಆದಾಗ ಅಂತ ಇನ್ನು ಹೋಗ್ತಾ ತಿಳ್ಕೊಳ್ಳೋಣ. ಸೊ ಈ ರನ್ ಟೈಮ್ ಅಲ್ಲಿ ಈ ವೆಬ್ ಇಂಜಿನ್ ಅಥವಾ ಈ ರನ್ ಟೈಮ್ ಪ್ರೋಗ್ರಾಮ್ ಗಳನ್ನ ರನ್ ಮಾಡಕ್ಕೆ ಬೇಕಾಗಿರುವಂತಹ ಎನ್ವಿರಾನ್ಮೆಂಟ್ಸ್ ಅದನ್ನೆಲ್ಲ ನಾವು ಇನ್ಕ್ಲೂಡ್ ಮಾಡ್ಬೋದು. ಓಕೆ, ದೆನ್ ಈ ಆಪರೇಟಿಂಗ್ ಸಿಸ್ಟಮ್ ಏನಾದ್ರು ಈ ಅಪ್ಲಿಕೇಶನ್ ಡೇಟಾ ಮತ್ತೆ ರನ್ ಟೈಮ್ ಜೊತೆ ಏನಾದ್ರು ಕಮ್ಯುನಿಕೇಟ್ ಮಾಡಬೇಕು ಅಂದ್ರೆ ದೆನ್ ಇಟ್ ವಿಲ್ ಮೇಕ್ ಯೂಸ್ ಆಫ್ ಸಮಥಿಂಗ್ ಕಾಲ್ಡ್ ಮಿಡಲ್ವೇರ್. ಸೊ ಯುವರ್ ಮಿಡಲ್ವೇರ್ ಇಸ್ ಆಕ್ಟಿಂಗ್ ಆಸ್ ಇಂಟರ್ಫೇಸ್ ಬಿಟ್ವೀನ್ ಯುವರ್ ರನ್ ಟೈಮ್ ಡೇಟಾ ಅಂಡ್ ಅಪ್ಲಿಕೇಶನ್. ಆಯ್ತಾ, ಸೊ ಒಂದು ಪ್ರೈವೇಟ್ ಡೇಟಾ ಸೆಂಟರ್ ಆನ್ ಪ್ರಿಮೈಸ್ ಎನ್ವಿರಾನ್ಮೆಂಟ್, ಲೋಕಲ್ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ವೆಬ್ಸೈಟ್ ನ ಹೋಸ್ಟ್ ಮಾಡ್ತಿದೀವಿ ಅಂದ್ರೆ ದೀಸ್ ಆರ್ ದ ಬೇಸಿಕ್ ಕಾಂಪೊನೆಂಟ್ಸ್ ದಟ್ ಎನಿ ಒನ್ ಶುಡ್ ಬಿ ಕನ್ಸಿಡರಿಂಗ್. ಆಯ್ತಾ, ಈಗ ಟು ಅಂಡರ್ಸ್ಟ್ಯಾಂಡ್ ದ ಟೈಪ್ಸ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್ ನಾವೊಂದು ಎಕ್ಸಾಂಪಲ್ ನ ತಗೊಳ್ಳೋಣ. ಲೆಟ್ಸ್ ಸೇ an outsider has come to Bangalore. ಯಾರೋ ಒಬ್ಬ ಔಟ್ಸೈಡರ್ ಬೆಂಗಳೂರಿಗೆ ಬಂದಿದ್ದಾನೆ ಅಂಡ್ ಈಸ್ ಲುಕಿಂಗ್ ಫಾರ್ ಅ ಪ್ಲೇಸ್ ಟು ಸ್ಟೇ. ಸೊ ಅವನು ಈ nopropo.com ವೆಬ್ಸೈಟ್ ಅಥವಾ ಬೇರೆ ಬೇರೆ ರೆಂಟಲ್ ವೆಬ್ಸೈಟ್ಸ್ ಗಳೆಲ್ಲ ನೋಡಿ he didn't get a very good experience from those applications.
ಅದಕ್ಕೆ ಅವನೇನ್ ಮಾಡ್ತಾನೆ ಅಂದ್ರೆ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಅಥವಾ ಮನೆ ಬ್ರೋಕರ್ ಇರ್ತಾನಲ್ಲ, ಡೈರೆಕ್ಟ್ ಆಗಿ ಅವನ್ನ ಕಾಂಟ್ಯಾಕ್ಟ್ ಮಾಡೋಣ ಅಂತ ತಿಳ್ಕೊತಾನೆ. ಓಕೆ, ಸೊ ಅವನೇನ್ ಮಾಡ್ತಾನೆ, ಫಸ್ಟ್ ಒಂದು ಆಪ್ಷನ್ ಕೊಡ್ತಾನೆ. ಆಸ್ ಸೂನ್ ಆಸ್ ಕಮ್, ಸೊ ಸರ್ ಏನಾದ್ರು ಲ್ಯಾಂಡ್ ನ ಪರ್ಚೇಸ್ ಮಾಡಕ್ಕೆ ನೋಡ್ತಾ ಇದ್ದೀರಾ, ಲ್ಯಾಂಡ್ ಪರ್ಚೇಸ್ ಮಾಡಿ ಅಲ್ಲಿ ನೀವು ಏನಾದ್ರು ಬಿಲ್ಡಿಂಗ್ ನ ಕಟ್ಟುವಂತ ಪ್ಲಾನ್ ಮಾಡ್ತಿದ್ದೀರಾ ಅಂತ ಹೇಳ್ತಾನೆ. ಸೊ ದಟ್ ಆಪ್ಷನ್ ಇಸ್ ರಿಲೆವೆಂಟ್ ಯುವರ್ ಆನ್ ಪ್ರಿಮಿಸ್ ಎನ್ವಿರಾನ್ಮೆಂಟ್ ವೇರ್ ಯು ಆರ್ ಬಿಲ್ಡಿಂಗ್ ಎವ್ರಿಥಿಂಗ್ ಫ್ರಮ್ ಸ್ಕ್ರಾಚ್. ನಿಮ್ದೇ ಆದಂತ ಒಂದು ಡೇಟಾ ಸೆಂಟರ್ ಬಿಲ್ಡ್ ಮಾಡ್ತಿರೋದು. ಸಿಮಿಲರ್ಲಿ ಈ ವ್ಯಕ್ತಿ ಏನ್ ಮಾಡ್ತಾನೆ, ಒಂದು ಲ್ಯಾಂಡ್ ನ ಪರ್ಚೇಸ್ ಮಾಡಿ ಒಂದು ಮನೆನ ಕಟ್ಟಿಸ್ಕೊತಿದ್ದಾನೆ. ಓಕೆ, ಸೊ ಫಸ್ಟ್ ಆಪ್ಷನ್ ಕೊಡ್ತಾನೆ ಇವನು ರಿಯಲ್ ಎಸ್ಟೇಟ್ ಏಜೆಂಟ್ ಅಥವಾ ಬ್ರೋಕರ್. ದೆನ್ ದ ಪರ್ಸನ್ ಸೇಸ್ ಈಸ್ ನಾಟ್ ಲುಕಿಂಗ್ ಫಾರ್ ದಟ್ ಆಪ್ಷನ್. ಅವ್ನಿಗೆ ಜಸ್ಟ್ ಉಳ್ಕೊಳಕ್ಕೆ ಎಲ್ಲೋ ಒಂದ್ ಕಡೆ ಆಲ್ರೆಡಿ ಅವೈಲೇಬಲ್ ಇರೋ ಜಾಗ ಸಿಕ್ಕರೆ ಸಾಕು ಅಂತ ಕೇಳ್ತಾನೆ. ಆಯ್ತಾ, ದೆನ್ ಇಲ್ ಸ್ಟಾರ್ಟ್ ಗಿವಿಂಗ್ ಸರ್ಟನ್ ಆಪ್ಷನ್ಸ್ ವಿಚ್ ಆರ್ ಆಲ್ರೆಡಿ ಅವೈಲೇಬಲ್, ವಿಚ್ ಆರ್ ರೆಡಿಮೇಡ್. ಆಯ್ತಾ, ಸೊ ಅದರಲ್ಲಿ ಫಸ್ಟ್ ಆಪ್ಷನ್ ಯಾವುದು ಅಂದ್ರೆ ಒಂದು ಫರ್ನಿಶ್ಡ್ ಅಪಾರ್ಟ್ಮೆಂಟ್ ಇದೆ, ವೇರ್ ದ ಬೇಸಿಕ್ ಫೆಸಿಲಿಟೀಸ್ ಲೈಕ್ ಸ್ಯಾನಿಟೇಷನ್, ಎಲೆಕ್ಟ್ರಿಸಿಟಿ, ವಾಟರ್ ಫೆಸಿಲಿಟಿ ಇದೆಲ್ಲ ನಿಮಗೆ ಸಿಗ್ತಿದೆ. ಅದ್ರ ಮೇಲೆ ಏನೇ ಬೇಕಂದ್ರೂ ನೀವು ತಗೊಂಬಂದು ನೀವು ಯೂಸ್ ಮಾಡ್ಕೋಬೇಕು. ಲೈಕ್ ವಾಷಿಂಗ್ ಮಿಷಿನ್ ಬೇಕಾ, ವಾಷಿಂಗ್ ಮಿಷಿನ್ ನೀವು ತಗೊಂಡು ಯೂಸ್ ಮಾಡ್ಕೋಬೇಕಾಗುತ್ತೆ. ಮೈಕ್ರೋವೇವ್ ಓವನ್ ಬೇಕಾ, ಅದನ್ನ ನೀವು ತಗೊಂಡು ಯೂಸ್ ಮಾಡಬೇಕಾಗುತ್ತೆ. ಟಿವಿ ಬೇಕಾ, ಟಿವಿನ ನೀವು ತಗೊಂಡು ಯೂಸ್ ಮಾಡಬೇಕಾಗುತ್ತೆ. ಸೊ ಈ ತರ ಆಪ್ಷನ್ ಕೊಡ್ತಾನೆ ರಿಲೇಷನ್ ಏಜೆಂಟ್, ವೇರ್ ಓನ್ಲಿ ದ ಬೇಸಿಕ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಫ್ರಮ್ ದ ಲ್ಯಾಂಡ್ ಲಾರ್ಡ್. ಬೇರೆದೆಲ್ಲ ನೀವು ತಗೋಬೇಕು, ನೀವು ತಗೊಂಬಂದು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಓಕೆ, ಸೊ ದಿಸ್ ಆಪ್ಷನ್ ಇಸ್ ರಿಲೆವೆಂಟ್ ಟು ಯುವರ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್ ಹಿಯರ್. ಆಯ್ತಾ, ಸೊ ಈಗ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್ ಅಂತ ತಗೊಂಡಾಗ the underlying hardware components will be provided by your cloud service provider. ಈ orange blocks ಅಲ್ಲಿ ಏನೇನು ನೋಡ್ತಿದ್ದೀರಲ್ಲ, these are provided by cloud service providers. Okay, and whatever you are seeing in the blue box, these are brought by the company which is looking to host their application on cloud. ಮುಂಚೆ ಕ್ಲೌಡ್ ಹೋಗೋಕ್ಕಿಂತ ಮುಂಚೆ everything was set up by them itself. In the on-premise environment, everything was set up by them. But now, since they are looking to explore an option on cloud, what they will be doing is they will be getting certain configurations from their cloud service providers. ಅಂಡ್ ಈ ಕಂಪನಿಯವರು ಏನ್ ಮಾಡ್ತಾರೆ, ಅವ್ರದೇ ಆದಂತಹ ಕೆಲವು ಕಾಂಪೊನೆಂಟ್ಸ್ ಕೂಡ ತರ್ತಿದ್ದಾರೆ. ಆಯ್ತಾ, ಜಸ್ಟ್ ಲೈಕ್ ಹೌ ದ ಪರ್ಸನ್ ಇನ್ ಆರ್ ಎಕ್ಸಾಂಪಲ್ ಇಸ್ ಗೆಟಿಂಗ್ ದ ಬೇಸಿಕ್ ಫೆಸಿಲಿಟಿ ಫ್ರಮ್ ದ ಲ್ಯಾಂಡ್ ಲಾರ್ಡ್, ಅಂಡ್ ಅವನಿಗೆ ಬೇಕಾಗಿರೋ ಟೆಲಿವಿಷನ್ ಆಗಲಿ, ವಾಷಿಂಗ್ ಮಿಷಿನ್ ಆಗಲಿ, ರೆಫ್ರಿಜರೇಟರ್ ಆಗಲಿ, ಓವನ್ ಆಗಲಿ, ಅವ್ನು ತಗೊಂಡು ಅವನು ಅದನ್ನ ಯೂಸ್ ಮಾಡ್ತಿರ್ತಾನೆ. ಆಯ್ತಾ, ದಟ್ ಇಸ್ ಹೌ ಯರ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್ ವರ್ಕ್ಸ್. ಓಕೆ, ನೆಕ್ಸ್ಟ್ ಈ ವ್ಯಕ್ತಿ ಇರ್ತಾನಲ್ಲ, ಅಗೇನ್ ಹಿ ಇಸ್ ನಾಟ್ ಹ್ಯಾಪಿ ವಿತ್ ದಟ್ ಆಲ್ಸೋ. ಸರ್ ನನಗೆ ಇನ್ನೊಂದು ಸ್ವಲ್ಪ ಯಾವ್ದಾದ್ರು ಕನ್ವೀನಿಯಂಟ್ ಆಗಿರುವಂತ ಆಪ್ಷನ್ ಕೊಡಿ ಅಂತ ಹೇಳ್ತಾನೆ. ಸೊ ಈಗ ರಿಯಲ್ ಎಸ್ಟೇಟ್ ಏಜೆಂಟ್ ಬ್ರೋಕರ್ ಇರ್ತಾನಲ್ಲ, ಅವನೊಂದು ಆಪ್ಷನ್ ಕೊಡ್ತಾನೆ. ಸರ್ ಇದರ್ ಇಸ್ ಒನ್ ಮೋರ್ ಪ್ರಾಪರ್ಟಿ. ಅಲ್ಲಿ ಹೇಗೆ ಅಂದ್ರೆ ಅಲಾಂಗ್ ವಿತ್ ದ ಬೇಸಿಕ್ ಫೆಸಿಲಿಟಿ, ಏನು ವಾಟರ್, ಪ್ಲಂಬಿಂಗ್, ಸ್ಯಾನಿಟೇಷನ್, ಎಲೆಕ್ಟ್ರಿಸಿಟಿ ಎಲ್ಲ ಇದೆಯಲ್ಲ, ಅದ್ರ ಜೊತೆ ನಿಮ್ಗೆ ರೆಫ್ರಿಜರೇಟರ್ ಕೂಡ ಅಲ್ಲೇ ಸಿಗುತ್ತೆ, ಅಂಡ್ ಟೆಲಿವಿಷನ್ ಕೂಡ ನೀವು ತಗೊಳ್ಳೋ ಅವಶ್ಯಕತೆ ಇರಲ್ಲ. ಅಂಡ್ ಅಟ್ ದ ಸೇಮ್ ಟೈಮ್ ಯು ಡೋಂಟ್ ಹ್ಯಾವ್ ಟು ಪರ್ಚೇಸ್ ವಾಷಿಂಗ್ ಮಿಷಿನ್ ಆಲ್ಸೋ. ಎಲ್ಲ ಆಲ್ರೆಡಿ ಅಲ್ಲೇ ಇದೆ, ನೀವು ಜಸ್ಟ್ ಯೂಸ್ ಮಾಡ್ಕೊಂಡ್ರೆ ಸಾಕು ಅಂತ ಹೇಳ್ತಾನೆ. ಓಕೆ, ಸೊ ಬೇಸಿಕಲಿ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಅಥವಾ ಅಪಾರ್ಟ್ಮೆಂಟ್ ಅಲ್ಲಿ ಹೇಗೆ ಅಂದ್ರೆ ದರ್ ಇಸ್ ಎವ್ರಿಥಿಂಗ್. ಇವನ್ ಕೆಲಸ ಅಂದ್ರೆ ಲಾಂಡ್ರಿ ಮಾಡ್ಕೋಬೇಕು, ವಾಷಿಂಗ್ ಮಿಷಿನ್ ತಗೊಂಡಾಗ ಹಾಕಬೇಕು, ಕುಕ್ ಮಾಡ್ಕೋಬೇಕು, ಆಲ್ರೆಡಿ ಮೈಕ್ರೋವೇವ್ ಓವನ್ ಇದೆ ಅಥವಾ ಬೇರೆ ಬೇರೆ ಬೇಕಾಗಿರುವಂತ ಯುಟೆನ್ಸಿಲ್ಸ್ ಕೂಡ ಅವೈಲೇಬಲ್ ಇದಾವೆ. ಅಂಡ್ ಟಿವಿ ನೋಡ್ಬೇಕು, ಟಿವಿ ಕೂಡ ಆಲ್ರೆಡಿ ಅಲ್ಲೇ ಇದೆ. ಇಸ್ ಜಾಬ್ ಇಸ್ ಟು ಜಸ್ಟ್ ಯೂಸ್ ದೋಸ್ ಡಿವೈಸಸ್ ಅಷ್ಟೇ. ಆಯ್ತಾ, ಸಿಮಿಲರ್ಲಿ ಆನ್ ಕ್ಲೌಡ್ ದರ್ ಇಸ್ ಒನ್ ಟೈಪ್ ಆಫ್ ಕಂಪ್ಯೂಟಿಂಗ್ ಕಾಲ್ಡ್ ಅಸ್ ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್. ಇದ್ರಲ್ಲಿ ಹೇಗೆ ಅಂದ್ರೆ ಅಲಾಂಗ್ ವಿತ್ ದ ಬೇಸಿಕ್ ಅಂಡರ್ಲೈನ್ ಹಾರ್ಡ್ವೇರ್, ನಿಮಗೆ ರನ್ ಟೈಮು, ಮಿಡಲ್ ವೇರ್ ಮತ್ತು ಆಪರೇಟಿಂಗ್ ಸಿಸ್ಟಮ್ ಕೂಡ ಕ್ಲೌಡ್ ಅವರೇ ಕೊಡ್ತಾರೆ. The cloud service provider will be providing you the runtime middleware and the operating system also along with the basic underlying hardware. ಆಯ್ತಾ, ಅಂತ ಆಪ್ಷನ್ ಏನಾದ್ರು ಈ ಕಂಪನಿಯವರು ಹುಡುಕ್ತಿದ್ದಾರೆ ಅಂದ್ರೆ they can go for platform as a service where the company will be bringing the application as well as the data. ಆಯ್ತಾ, ಈ ಕಂಪನಿ ಅವರೇನೆ ಅಪ್ಲಿಕೇಶನ್ ಮತ್ತೆ ಡೇಟಾ ಕಾಂಪೊನೆಂಟ್ ಮಾತ್ರ ತಗೊಂಡ್ಬಂದು ಬೇರೆ ಎಲ್ಲ ಕಾಂಪೊನೆಂಟ್ ಗಳಿಗೂ ಇವ್ರು ಏನ್ ಮಾಡ್ತಾರೆ, ಕ್ಲೌಡ್ ಸರ್ವಿಸ್ ಪ್ಲಾಟ್ಫಾರ್ಮ್ ಗಳ ಮೇಲೆ ಡಿಪೆಂಡ್ ಆಗ್ತಾರೆ, ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಗಳ ಮೇಲೆ ಡಿಪೆಂಡ್ ಆಗ್ತಾರೆ. ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸ್ ಆರ್ ನಥಿಂಗ್ ಬಟ್ AWS, Azure, Google Cloud or any other cloud. ಆಯ್ತಾ, ನೆಕ್ಸ್ಟ್ ಅಗೇನ್ ಕಮಿಂಗ್ ಬ್ಯಾಕ್ ಟು ಅವರ್ ಎಕ್ಸಾಂಪಲ್, ಈ ವ್ಯಕ್ತಿ ಔಟ್ಸೈಡರ್ ಇರ್ತಾನಲ್ಲ, ನಂಗೆ ಅದು ಬೇಡ, ನಂಗೆ ಇನ್ನೂ ಸ್ವಲ್ಪ ಕನ್ವೀನಿಯಂಟ್ ಆಗಿರೋ ಆಪ್ಷನ್ ಬೇಕು ಅಂತ ಹೇಳ್ತಾನೆ. ಸೊ ಈ ರಿಯಲ್ ಎಸ್ಟೇಟ್ ಬ್ರೋಕರ್ ಇರ್ತಾನ, ಅವ್ನಿಗೆ ಇರಿಟೇಟ್ ಆಗಿ ಒಂದು ಕೆಲಸ ಮಾಡು, ಡೈರೆಕ್ಟ್ ಆಗಿ ಈ ರೋಡ್ ಕೊನೆಯಲ್ಲಿ ಒಂದು PG ಇದೆ, ಅಲ್ಲೋಗಿ ಸೇರ್ಕೊಂಡ್ಬಿಡು, ನಿನಗೆ ಬೇಕಾಗಿರೋ ಎಲ್ಲ ಫೆಸಿಲಿಟೀಸ್ ಒಳಗೆ ನಿನಗೆ ಬೇಕಾಗಿರೋ ಕಾಸ್ಟ್ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಆಬ್ವಿಯಸ್ಲಿ ಹೇಗೆ ಅಂದ್ರೆ PG ಎವ್ರಿಥಿಂಗ್ ಇಸ್ ಡನ್, ಎವ್ರಿಥಿಂಗ್ ಇಸ್ ರೆಡಿ. ಸೊ ಅಲ್ಲಿ ಹೇಗೆ ಅಂದ್ರೆ ಲಕ್ಸುರಿಯಸ್ PG, ಲಾಂಡ್ರಿ ಮಾಡ್ಕೋಬೇಕಾ, ನೀವು ಜಸ್ಟ್ ಕ್ಲೋತ್ಸ್ ನ ಸುಮ್ಮನೆ ಇಟ್ಟರೆ ಸಾಕು, ಒಬ್ರು ಬರ್ತಾರೆ ಅದನ್ನ ತಗೊಂಡೋಗಿ ಒಟ್ಟಿಗೆ ಎಲ್ಲ ಬೇರೆ ಕ್ಲೋತ್ಸ್ ಜೊತೆ ಲಾಂಡ್ರಿಗೆ ಹಾಕ್ತಾರೆ, ಲಾಂಡ್ರಿ ಮುಗಿಸ್ಬಿಟ್ಟು ನಿಮ್ಗೆ ರೂಮ್ ಅಲ್ಲಿ ತಂದು ಫೋಲ್ಡ್ ಮಾಡಿ ಇಡ್ತಾರೆ. ಆಯ್ತಾ, ದೆನ್ ಕುಕಿಂಗ್ ಆಲ್ರೆಡಿ ಆ PG ಲಿ ಕುಕ್ ಇರ್ತಾರೆ, ಎಲ್ಲರಿಗೂ ಹೋಲ್ಸೇಲ್ ಆಗಿ ಊಟನ ಪ್ರಿಪೇರ್ ಮಾಡಿ ಸರ್ವ್ ಮಾಡ್ತಾರೆ. ಯು ಕ್ಯಾನ್ ಆಲ್ಸೋ ಗೆಟ್ ದಟ್ ಸರ್ವಿಸ್. ಆಯ್ತಾ, ಸೊ ಬೇಸಿಕಲಿ ಈ ವ್ಯಕ್ತಿ ಏನಂದ್ರೆ ಜಸ್ಟ್ ಅಲ್ಲಿ ಇರ್ತಾನಷ್ಟೇ, ಆ ಫೆಸಿಲಿಟೀಸ್ ಗಳನ್ನ ಯೂಸ್ ಮಾಡ್ಕೊಂಡು ಇರ್ತಾನೆ. ಈ ವಿಲ್ ನಾಟ್ ಬಿ ಮೇಕಿಂಗ್ ಎನಿಥಿಂಗ್, ಈ ನಾಟ್ ಬಿ ಪ್ರಿಪೇರಿಂಗ್ ಎನಿಥಿಂಗ್, ಈ ನಾಟ್ ಬಿ ಬ್ರಿಂಗಿಂಗ್ ಎನಿಥಿಂಗ್. ಆಲ್ರೆಡಿ ಎಲ್ಲ ಇರುತ್ತೆ, ಜಸ್ಟ್ ಮೇಕಿಂಗ್ ಯೂಸ್ ಆಫ್ ದೋಸ್ ಅಪ್ಲಿಕೇಶನ್ಸ್. ಆಯ್ತಾ, ಸೊ ಅದೇ ತರಾನೇ there is also one of the option in cloud computing where we call it as software as a service. ಇದರಲ್ಲಿ ಈ ಕಂಪನಿಯವರು ಯಾವುದೇ ರೀತಿಯಾದ ಕಾಂಪೊನೆಂಟ್ಸ್ ನ ಅವರಾಗಿ ತರುವಂತ ಅವಶ್ಯಕತೆ ಇಲ್ಲ. ಎವ್ರಿಥಿಂಗ್ ಇಸ್ ರೆಡಿಲಿ ಅವೈಲೇಬಲ್. ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಏನೇ ಎಲ್ಲಾ ಕಾಂಪೊನೆಂಟ್ಸ್ ನು ಪ್ರೊವೈಡ್ ಮಾಡ್ತಾರೆ. ದೇ ವಿಲ್ ಕಂಪ್ಲೀಟ್ಲಿ ಡೆಲಿವರಿಂಗ್ ಅ ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್, ಒಂದು ರೆಡಿಲಿ ಬಿಲ್ಟ್ ಅಪ್ಲಿಕೇಶನ್ ಅವರು ಕೊಡ್ತಾರೆ ಫಾರ್ ದ ಕಂಪನೀಸ್. ಓಕೆ, ಸೊ ಆ ತರ ಏನಾದ್ರು ನೋಡ್ತಿದ್ದಾರೆ ಅಂದ್ರೆ ದೇ ಕ್ಯಾನ್ ಗೋ ಫಾರ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. ಆಯ್ತಾ,
ಈಗ ಎಕ್ಸಾಂಪಲ್ಸ್, ಈ ಕ್ಲೌಡ್ ಕಂಪ್ಯೂಟಿಂಗ್ ಟೈಪ್ಸ್ ಅಲ್ಲಿ ಕೆಲವು ಎಕ್ಸಾಂಪಲ್ಸ್ ಗಳಿದಾವೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್ ಅಂತ ಬಂದಾಗ ದೇರ್ ಆರ್ services on AWS. Particularly AWS ಅಲ್ಲಿ ನೋಡ್ತಿದ್ರೆ there's one service called as Amazon EC2 ಅಂತ, which is a virtual machine basically. Okay, so ನೀವು ಒಂದು ವೆಬ್ಸೈಟ್ ನ ಹೋಸ್ಟ್ ಮಾಡ್ತಿದ್ದೀರಾ ಅಂದ್ರೆ ಬರೀ ನಿಮಗೆ ಅಂಡರ್ಲೈನ್ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂತ you can rely on AWS. ಆಯ್ತಾ? Then AWS EC2. Then again there are different services available in different cloud platforms, GCP, Azure, DigitalOcean, ಈ ತರ ಬೇರೆ ಬೇರೆ ಕ್ಲೌಡ್ ಪ್ಲಾಟ್ಫಾರ್ಮ್ ಗಳು different services ಗಳು ನಿಮಗೆ ಅವೈಲೇಬಲ್ ಇದಾವೆ. Then coming to platform as a service. Again platform as a service ಅಂತ ತಗೊಂಡಾಗ AWS ಅಲ್ಲಿ Elastic Beanstalk ಅನ್ನುವಂತಹ ಒಂದು ಸರ್ವಿಸ್ ಇದೆ. This will provide you platform as a service functionality. Okay. Then coming to software as a service. So ಈ software as a service ಅಂತ ತಗೊಂಡಾಗ there are different and there are a lot of examples. ನಿಮ್ಮ ಪ್ಲೇ ಸ್ಟೋರ್ ಇಂದ ನೀವು ಡೌನ್ಲೋಡ್ ಮಾಡ್ಕೊಂತಿರುವಂತಹ ಅಪ್ಲಿಕೇಶನ್ಸ್ ಗಳನ್ನೆಲ್ಲ ನೀವು ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಅಂತ ನೀವು ಕನ್ಸಿಡರ್ ಮಾಡ್ಕೋಬಹುದು. ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್, ಫೇಸ್ಬುಕ್, ಎನಿ ಕೈಂಡ್ ಆಫ್ ಅಪ್ಲಿಕೇಶನ್ ವಿಚ್ ಆರ್ ಆಲ್ರೆಡಿ ಬಿಲ್ಟ್, ಆಲ್ರೆಡಿ ಡೆವಲಪ್ಡ್, ರೆಡಿಲಿ ಮೇಡ್ ಅವೈಲೇಬಲ್. ನೀವು ಯಾವುದೇ ರೀತಿಯ ಡೆವಲಪ್ಮೆಂಟ್ ಮಾಡ್ತಿಲ್ಲ ಅಪ್ಲಿಕೇಶನ್ಗಳಲ್ಲಿ, ನೀವು ಯಾವುದೇ ರೀತಿಯ ಕಾಂಟ್ರಿಬ್ಯೂಷನ್ ಮಾಡ್ತಿಲ್ಲ ಅಪ್ಲಿಕೇಶನ್ ಅಲ್ಲಿ, ಯು ಜಸ್ಟ್ ಯೂಸಿಂಗ್ ದ ಅಪ್ಲಿಕೇಶನ್. ಅಂತ ಅಪ್ಲಿಕೇಶನ್ಸ್ ಗಳನ್ನೆಲ್ಲ ನಾವು ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಅಂತ ಕರಿತೀವಿ, ವೇರ್ ಯುವರ್ ಕಂಪ್ಲೀಟ್ ಸಾಫ್ಟ್ವೇರ್ ಇಸ್ ಪ್ರೊವೈಡೆಡ್ ಟು ಯು ಆಸ್ ಎ ಸರ್ವಿಸ್. ಆಯ್ತಾ? ಅಂಡ್ ಎಕ್ಸಾಂಪಲ್ಸ್ ಲೈಕ್ ಐ ಟೋಲ್ಡ್ ಯು, ಗೂಗಲ್ ಆಪ್ಸ್ ಆಗಿರ್ಬೋದು, ಡ್ರಾಪ್ ಬಾಕ್ಸ್, ಝೂಮ್, ಅಂಡ್ ಪರ್ಟಿಕ್ಯುಲರ್ AWS ಅಂತ ತಗೊಂಡ್ರೆ AWS ಅವರ ನೇಟಿವ್ ರೆಕಗ್ನಿಷನ್ ಅನ್ನೋ ಸರ್ವಿಸ್ ಇದೆ ಫಾರ್ ಮೆಷಿನ್ ಲರ್ನಿಂಗ್, ಬೇಸಿಕಲಿ ಟು ಡೆವಲಪ್ ಮಾಡೆಲ್ಸ್, ಡಿಪ್ಲಾಯ್ ಮಾಡೆಲ್ಸ್ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಆಯ್ತಾ? ಸೊ ದಿಸ್ ಇಸ್ ಅಬೌಟ್ ಯೋರ್ ಕಂಪ್ಯೂಟಿಂಗ್ ಟೈಪ್ಸ್ ಅಂಡ್ ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ ಸೋ ಫಾರ್. ಇದು ನಿಮ್ಮ ಕ್ಲೌಡ್ ಕಂಪ್ಯೂಟಿಂಗ್ ಬೇಸಿಕ್ಸ್ ಬಗ್ಗೆ, ಕ್ಲೌಡ್ ಕಂಪ್ಯೂಟಿಂಗ್ ಇಂಟ್ರಡಕ್ಷನ್ ಬಗ್ಗೆ. ಆಯ್ತಾ? ವಾಟ್ ಎಕ್ಸಾಕ್ಟ್ಲಿ ಇಸ್ ಕ್ಲೌಡ್ ಕಂಪ್ಯೂಟಿಂಗ್, ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅದನ್ನೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ನಾಳೆ ನಾವೇನ್ ಮಾಡ್ತೀವಿ ಅಂದ್ರೆ ವಿಲ್ ಬಿ ಡಿಸ್ಕಸಿಂಗ್ ಪರ್ಟಿಕ್ಯುಲರ್ಲಿ ಅಬೌಟ್ AWS. ಆಯ್ತಾ? ಒಂದು AWS ಹೇಗೆ ಅವರ ಸರ್ವಿಸ್ ನ ಪ್ರೊವೈಡ್ ಮಾಡ್ತಾರೆ ಕಸ್ಟಮರ್ಸ್ಗೆ, ಏನು ಡಿವಿಷನ್ಸ್ ಇದೆ AWS ಅಲ್ಲಿ, ಇದನ್ನೆಲ್ಲ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ನಾವು ಇಫ್ ಯು ಗೈಸ್ ಹ್ಯಾವ್ ಎನಿ ಡೌಟ್ಸ್ ಆರ್ ಎನಿ ಕ್ವೆಶ್ಚನ್